ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಒನ್ ಸ್ಟೆಪ್ ಟು ಸಕ್ಸಸ್ ಸ್ಮಾರ್ಟ್ ಕ್ಲಾಸಸ್ಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ನಾವಿಂದು 2024ರ ಸಂಪೂರ್ಣ ಪ್ರಚಲಿತ ಘಟನೆಗಳನ್ನು ನೋಡ್ತಾ ಬರೋಣ. ನೋಡಿ, ಇವು KS, PDO, SDA, FDA, PSI, PC ಮತ್ತು GPSTR ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂಥ ಕರೆಂಟ್ ಅಫೇರ್ಸನ್ನು ತಯಾರು ಮಾಡಿದ್ದೀನಿ. ಮೊದಲನೇ ಪ್ರಶ್ನೆ ನೋಡ್ತಾ ಬರೋಣ ಬನ್ನಿ. ಭಾರತೀಯ ನೌಕಾಪಡೆಯ ಮುಖ್ಯಸ್ಥರಾಗಿ ಯಾರು ನೇಮಕಗೊಂಡಿದ್ದಾರೆ? ನೋಡಿ ಫ್ರೆಂಡ್ಸ್, ಭಾರತೀಯ ನೌಕಾಪಡೆಯ ಮುಖ್ಯಸ್ಥರಾಗಿ ಯಾರು ನೇಮಕಗೊಂಡಾರಪ್ಪ ಅಂದರೆ ದಿನೇಶ್ ಕುಮಾರ್ ತ್ರಿಪಾಠಿ ಅವರು ನೇಮಕಗೊಂಡರು. ಯಾರು? ದಿನೇಶ್ ಕುಮಾರ್ ತ್ರಿಪಾಠಿ. ನೋಡಿ ಫ್ರೆಂಡ್ಸ್, ಭಾರತೀಯ ನೌಕಾಪಡೆಯ ಮುಖ್ಯಸ್ಥರು ದಿನೇಶ್ ಕುಮಾರ್ ತ್ರಿಪಾಠಿ. ಹಾಗಾದರೆ ನೌಕಾಪಡೆಯ ಮುಖ್ಯಸ್ಥರನ್ನು ಏನಂತ ಕರೀತಾರಪ್ಪ ಅಂದರೆ ಅಡ್ಮಿರಲ್ ಅಂತ ಕರೀತಾರೆ. ಏನಂತ ಕರೀತಾರೆ? ಅಡ್ಮಿರಲ್. ಭಾರತೀಯ ನೌಕಾಪಡೆಯ ಮುಖ್ಯಸ್ಥರನ್ನು ಅಡ್ಮಿರಲ್ ಅಂತ ಕರೀತಾರೆ. ನೌಕಾಪಡೆ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರಪ್ಪ ಅಂದ್ರೆ ಪ್ರತಿ ವರ್ಷ ಡಿಸೆಂಬರ್ 4 ಭಾರತೀಯ ನೌಕಾಪಡೆಯ ದಿನವಾಗಿ ಆಚರಣೆ ಮಾಡ್ತಾರೆ. ಹಾಗಾದರೆ ನೌಕಾಪಡೆಯ ಮುಖ್ಯಸ್ಥರನ್ನು ಯಾರು ನೇಮಕ ಮಾಡ್ತಾರಪ್ಪ ಅಂದರೆ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ. ಯಾರು ನೇಮಕ ಮಾಡ್ತಾರೆ? ರಾಷ್ಟ್ರಪತಿಯವರು. ರಾಷ್ಟ್ರಪತಿಯವರು ಏನು ಮಾಡ್ತಾರೆ? ಭಾರತೀಯ ನೌಕಾಪಡೆಯ ಮುಖ್ಯಸ್ಥರನ್ನು, ಅದೇ ರೀತಿಯಾಗಿ ಭಾರತೀಯ ಭೂಸೇನೆಯ ಮುಖ್ಯಸ್ಥರು, ನೆಕ್ಸ್ಟ್ ಭಾರತೀಯ ವಾಯುಸೇನೆಯ ಮುಖ್ಯಸ್ಥರು ಮತ್ತು CDS ಅಂತ ಬರ್ತಾರೆ, ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್. ಇವರ ಎಲ್ಲರನ್ನು ನೇಮಕ ಮಾಡೋರು ಯಾರು? ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ. ಹಾಗಾದರೆ ನೆಕ್ಸ್ಟ್ ಉಪೇಂದ್ರ ದ್ವಿವೇದಿ ಅಂತ ಅದಾರ. ಉಪೇಂದ್ರ ದ್ವಿವೇದಿ ಅವರು ಇವರೇನಪ್ಪ ಅಂದರೆ ಭಾರತೀಯ ಭೂಸೇನೆಯ ಮುಖ್ಯಸ್ಥರು. ಯಾವ ಸೇನೆ? ಭಾರತೀಯ ಭೂಸೇನೆಯ ಮುಖ್ಯಸ್ಥರು ಇವರು. ಹಾಗಾದರೆ ಭೂಸೇನಾ ದಿನವನ್ನು ಯಾವಾಗ ಆಚರಣೆ ಮಾಡ್ತೀವಪ್ಪ ಅಂದರೆ ಜನವರಿ 15ರಂದು ಆಚರಣೆ ಮಾಡ್ತೀವಿ. ನೋಡಿ, ಭೂಸೇನಾ ದಿನ ಯಾವಾಗ? ಜನವರಿ 15. ಡಿಸೆಂಬರ್ 4 ನೌಕಾಪಡೆ ದಿನ. ವಾಯುಪಡೆ ದಿನ ಅಕ್ಟೋಬರ್ 8. ವಾಯುಪಡೆ ದಿನ ನೋಡಿ ಅಕ್ಟೋಬರ್ 8. ಹಾಗಾದರೆ ಭೂಸೇನೆಯ ಮುಖ್ಯಸ್ಥರನ್ನು ಏನಂತ ಕರಿತೀವಿ? ಜನರಲ್ ಅಂತ ಕರಿತೀವಿ. ಏನಂತ ಕರಿತೀವಿ? ಜನರಲ್ ಅಂತೇಳಿ ಭೂಸೇನೆಯ ಮುಖ್ಯಸ್ಥರನ್ನು ಕರೆದ್ರೆ, ನೌಕಾಪಡೆಯ ಮುಖ್ಯಸ್ಥರನ್ನು ಅಡ್ಮಿರಲ್ ಅಂತ ಕರಿತೀವಿ. ಅದೇ ರೀತಿಯಾಗಿ ವಾಯುಪಡೆಯ ಮುಖ್ಯಸ್ಥರನ್ನು ಏರ್ ಚೀಫ್ ಮಾರ್ಷಲ್ ಅಂತ ಕರಿತೀವಿ. ಏನಂತ ಕರಿತೀವಿ? ಏರ್ ಚೀಫ್ ಮಾರ್ಷಲ್. ನೆಕ್ಸ್ಟ್ ಮೂರನೇ ಆಪ್ಷನಲ್ಲಿ ಅಮರ್ಪ್ರೀತ್ ಸಿಂಗ್ ಅಂತ ಇದ್ದಾರೆ. ಈ ಅಮರ್ಪ್ರೀತ್ ಸಿಂಗ್ ಅವರು ಯಾರಪ್ಪ ಅಂದರೆ ಇವರು ನೌಕಾಪಡೆ ವಾಯುಪಡೆಯ ಮುಖ್ಯಸ್ಥರು. ಭಾರತೀಯ ವಾಯುಪಡೆಯ ಮುಖ್ಯಸ್ಥರು ಯಾರು? ಅಮರ್ಪ್ರೀತ್ ಸಿಂಗ್. ಯಾರು? ಅಮರ್ಪ್ರೀತ್ ಸಿಂಗ್. ವಾಯುಪಡೆ ದಿನ ಅಕ್ಟೋಬರ್ 8. ಗೊತ್ತಾಯ್ತಲ್ಲ? ಅಕ್ಟೋಬರ್ 8 ವಾಯುಪಡೆ ದಿನವನ್ನು ಆಚರಣೆ ಮಾಡ್ತೀವಿ. ವಾಯುಪಡೆ ಮುಖ್ಯಸ್ಥರನ್ನು ಏನಂತ ಕರಿತೀವಿ? ಏರ್ ಚೀಫ್ ಮಾರ್ಷಲ್. ಆಗಲೇ ಹೇಳಿದ್ನಲ್ಲ, ಏರ್ ಚೀಫ್ ಮಾರ್ಷಲ್ ಅಂತ ಕರಿತೀವಿ. ನೆಕ್ಸ್ಟ್ ಹಾಗಾದರೆ ಅನಿಲ್ ಚೌಹಾಣ್ ಅವರು ಇವರು 2ನೇ CDS ಅಧಿಕಾರಿ. 2ನೇ CDS ಅಧಿಕಾರಿ. ಮೊದಲನೇ CDS ಅಧಿಕಾರಿ ಯಾರಾಗಿದ್ದರಪ್ಪ ಅಂದರೆ ಬಿಪಿನ್ ರಾವತ್ ಅವರಾಗಿದ್ದರು. ಯಾರು? ಬಿಪಿನ್ ರಾವತ್. ಪ್ರಸ್ತುತ 2ನೇ CDS ಅಧಿಕಾರಿ ಅವರು ಅನಿಲ್ ಚೌಹಾಣ್. CDSನ ವಿಸ್ತೃತ ರೂಪ ಏನಪ್ಪ ಅಂದರೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್. ಹೌದಾ? ಈ ಮೂರು ಪಡೆಗಳು ಬರ್ತಾವಲ್ಲ, ಈ ಮೂರು ಪಡೆಯ ಮುಖ್ಯಸ್ಥರು ಯಾರಾಗಿರ್ತಾರಪ್ಪ ಅಂದರೆ ರಾಷ್ಟ್ರಪತಿಯವರಾಗಿರ್ತಾರೆ. ಮೂರು ಪಡೆಯ ಮುಖ್ಯಸ್ಥರು ಯಾರಾಗಿರ್ತಾರೆ? ರಾಷ್ಟ್ರಪತಿ. ಆ ಮೂರು ಪಡೆ ಯಾವುವು? ಒಂದು ನೌಕಾಪಡೆ, ಇನ್ನೊಂದು ಭೂಸೇನೆ, ಇನ್ನೊಂದು ವಾಯುಸೇನೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ. 2024ರ ಗೋಲ್ಡ್ಮನ್ ಪರಿಸರ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ನೋಡಿ ಫ್ರೆಂಡ್ಸ್, 2024ರ ಗೋಲ್ಡ್ಮನ್ ಪರಿಸರ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಅಂದರೆ ಅಲೋಕ್ ಶುಕ್ಲಾ ಅವರಿಗೆ ನೀಡಲಾಗಿದೆ. ಯಾರಿಗೆ? ಅಲೋಕ್ ಶುಕ್ಲಾ. ಈ ಅಲೋಕ್ ಶುಕ್ಲಾ ಅವರು ಎಲ್ಲರಪ್ಪ ಅಂದರೆ ಛತ್ತೀಸ್ಗಢ ರಾಜ್ಯದವರು. ಯಾವ ರಾಜ್ಯದವರು? ಛತ್ತೀಸ್ಗಢ ರಾಜ್ಯದವರು. ಯಾರು? ಅಲೋಕ್ ಶುಕ್ಲಾ ಅವರು. ಮುಂದಿನ ಪ್ರಶ್ನೆ. ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನು ಯಾವಾಗ ಆಚರಿಸುತ್ತಾರೆ? ನೋಡಿ, ಇದು ಇಂಪಾರ್ಟೆಂಟ್. PDO ಪರೀಕ್ಷೆಗೆ ಇದು ಕೇಳುವಂಥ ಸಾಧ್ಯತೆ ಹೆಚ್ಚೈತಿ. ಹೌದಾ? ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನು ಯಾವಾಗ ಆಚರಣೆ ಮಾಡ್ತೀವಪ್ಪ ಅಂದರೆ ಪ್ರತಿ ವರ್ಷ ಏಪ್ರಿಲ್ 24ರಂದು ಆಚರಣೆ ಮಾಡ್ತೀವಿ. ಯಾವಾಗ? ಏಪ್ರಿಲ್ 24ರಂದು. ಏಪ್ರಿಲ್ 24ರಂದು ಯಾಕೆ ಆಚರಣೆ ಮಾಡ್ತೀವಪ್ಪ ಅಂದರೆ ನೋಡಿ, ರಾಷ್ಟ್ರೀಯ ಪಂಚಾಯತ್ ಅಂದರೆ ಪಂಚಾಯತ್ ಕಾಯ್ದೆ ಅಂತ ಜಾರಿ ಬರ್ತೈತಿ. ಯಾವಾಗಪ್ಪ ಅಂದ್ರೆ 1993 ಏಪ್ರಿಲ್ 24ರಂದು ಏನಾಗ್ತೈತಿ? ಪಂಚಾಯತ್ ರಾಜ್ ಕಾಯ್ದೆ ಜಾರಿಗೆ ಬರ್ತೈತಿ. ಆ ದಿನದ ನೆನಪಿಗಾಗಿ ನಾವೇನು ಮಾಡ್ತೀವಿ? ಪ್ರತಿ ವರ್ಷ ಏಪ್ರಿಲ್ 24 ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವಾಗಿ ಆಚರಣೆ ಮಾಡ್ತೀವಿ. ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ದಿನವನ್ನು ಯಾವಾಗ ಆಚರಣೆ ಮಾಡ್ತೀವಪ್ಪ ಅಂದರೆ ಮೇ 10ರಂದು ಆಚರಣೆ ಮಾಡ್ತೀವಿ. ಯಾವಾಗ ಆಚರಣೆ ಮಾಡ್ತೀವಿ? ಒಂದು ಸೆಕೆಂಡು. ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ದಿನವನ್ನು ಮೇ 10ರಂದು ಆಚರಣೆ ಮಾಡ್ತೀವಿ. ಮೇ 10 ಇವ್ರು ನೆನಪಿರಲಿ. ಮತ್ತು ಸಂವಿಧಾನದಲ್ಲಿ ಎಷ್ಟನೇ ತಿದ್ದುಪಡಿಯ ಮೂಲಕ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಸೇರಿಸಲಾಯಿತಪ್ಪ ಅಂದರೆ 73ನೇ ತಿದ್ದುಪಡಿ. ಎಷ್ಟನೇ ತಿದ್ದುಪಡಿ? 73ನೇ ತಿದ್ದುಪಡಿ. ಇದು ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಪಟ್ಟಂಥ ತಿದ್ದುಪಡಿಯಾಗಿದೆ. ಹಾಗಾದರೆ ಮೊಟ್ಟ ಮೊದಲ ಬಾರಿಗೆ
ಪಂಚಾಯಿತಿಯನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಯಿತು ಅಂದರೆ ರಾಜಸ್ಥಾನ್ ರಾಜ್ಯದ ನಾಗೂರ್ನಲ್ಲಿ ಸ್ಥಾಪಿಸಲಾಯಿತು. ರಾಜಸ್ಥಾನ್ ರಾಜ್ಯದ ನಾಗೂರ್ನಲ್ಲಿ ಯಾವಾಗಪ್ಪ ಅಂದರೆ 1959 ಅಕ್ಟೋಬರ್ 2ರಂದು ಸ್ಥಾಪಿಸಲಾಯಿತು. ಎಲ್ಲಿ? ರಾಜಸ್ಥಾನ್ ರಾಜ್ಯದ ನಾಗೂರ್ನಲ್ಲಿ ಸ್ಥಾಪಿಸಲಾಯಿತು. ಯಾವ ಸಮಿತಿಯ ಶಿಫಾರಸಿನ ಮೇರೆಗೆ ಅಂದರೆ ಬಲವಂತ್ ರಾಯ್ ಮೆಹ್ತಾ ಸಮಿತಿ ಅಥವಾ BR ಮೆಹ್ತಾ ಅಂತ ಕರೀತಾರೆ. ಬಲವಂತ್ ರಾಯ್ ಮೆಹ್ತಾ ಸಮಿತಿಯ ಶಿಫಾರಸಿನ ಮೇರೆಗೆ ಏನು ಮಾಡಲಾಯಿತು? ರಾಜಸ್ಥಾನದ ನಾಗೂರ್ನಲ್ಲಿ ಮೊದಲ ಗ್ರಾಮ ಪಂಚಾಯಿತಿಯನ್ನು ಸ್ಥಾಪಿಸಲಾಯಿತು. ಹಾಗಾದರೆ ಇವರನ್ನು ಏನಂತ ಕರೀತಾರೆ ಅಂದರೆ ಪಂಚಾಯತ್ ರಾಜ್ ವ್ಯವಸ್ಥೆಯ ಪಿತಾಮಹ ಅಂತ ಕರೀತಾರೆ. ಪಂಚಾಯತ್ ರಾಜ್ ವ್ಯವಸ್ಥೆಯ ಪಿತಾಮಹ ಅಂತ ಯಾರನ್ನು ಕರೀತಾರೆ? ಬಲವಂತ್ ರಾಯ್ ಮೆಹ್ತಾ ಅವರನ್ನು ಕರೀತಾರೆ. ನೆಕ್ಸ್ಟ್, ಜನವರಿ 25 ಯಾವ ದಿನವಾಗಿ ಆಚರಣೆ ಮಾಡ್ತೀವಪ್ಪ ಅಂದರೆ ರಾಷ್ಟ್ರೀಯ ಮತದಾರರ ದಿನವಾಗಿ ಆಚರಣೆ ಮಾಡ್ತೀವಿ. ಮತದಾರರ ದಿನ ಜನವರಿ 25. ಈ ದಿನವನ್ನು ಜನವರಿ 25 ಯಾಕೆ ಆಚರಣೆ ಮಾಡ್ತೀವಪ್ಪ ಅಂದ್ರೆ 1950 ಜನವರಿ 25ರಂದು ಏನಾಗ್ತೈತಿ? ರಾಷ್ಟ್ರೀಯ ಚುನಾವಣಾ ಆಯೋಗ ಸ್ಥಾಪನೆ ಆಗ್ತೈತಿ. ಆ ಚುನಾವಣಾ ಆಯೋಗದ ಸ್ಥಾಪನೆಯ ನೆನಪಿಗಾಗಿ ಪ್ರತಿ ವರ್ಷ ಜನವರಿ 25 ರಾಷ್ಟ್ರೀಯ ಮತದಾರ ದಿನವಾಗಿ ಆಚರಣೆ ಮಾಡ್ತೀವಿ. ನೆಕ್ಸ್ಟ್, ಮಾರ್ಚ್ 22 ರಾಷ್ಟ್ರೀಯ ವಿಶ್ವ ಜಲ ದಿನದಂತೆ ಆಚರಣೆ ಮಾಡ್ತೀವಿ. ವಿಶ್ವ ಜಲ ದಿನ ಯಾವಾಗ ಆಚರಣೆ ಮಾಡ್ತೀವಿ? ಮಾರ್ಚ್ 22. ಜೂನ್ 5 ವಿಶ್ವ ಪರಿಸರ ದಿನ. ಯಾವ ದಿನ? ವಿಶ್ವ ಪರಿಸರ ದಿನವನ್ನು ಯಾವಾಗ ಆಚರಣೆ ಮಾಡ್ತೀವಿ? ಜೂನ್ 5ರಂದು ಆಚರಣೆ ಮಾಡ್ತೀವಿ. ನೆಕ್ಸ್ಟ್, ಚಂದ್ರನ ಅಧ್ಯಯನಕ್ಕಾಗಿ ಚಾಂಗ್ E6 ನೌಕೆಯನ್ನು ಉಡಾಯಿಸಿದ ದೇಶ. ನೋಡಿ ಫ್ರೆಂಡ್ಸ್, ಚಂದ್ರನ ಅಧ್ಯಯನಕ್ಕಾಗಿ ಇತ್ತೀಚೆಗೆ ಏನು ಮಾಡಲಾಗಿದೆ? ಚಾಂಗ್ E6 ಎಂಬ ನೌಕೆಯನ್ನು ಉಡಾಯಿಸಲಾಗಿದೆ. ಅದನ್ನು ಯಾವ ದೇಶ ಉಡಾಯಿಸಿದೆಯಪ್ಪ ಅಂದರೆ ಚೀನಾ ದೇಶ. ನೋಡಿ, ಚೀನಾ ದೇಶವು ಚಂದ್ರನ ಅಧ್ಯಯನಕ್ಕಾಗಿ ಚಾಂಗ್ E6 ಎಂಬ ನೌಕೆಯನ್ನು ಉಡಾಯಿಸಿದೆ. ಹಾಗಾದರೆ ಭಾರತವು ಚಂದ್ರನ ಅಧ್ಯಯನಕ್ಕಾಗಿ ಎಷ್ಟು ಉಪಗ್ರಹಗಳನ್ನು ಉಡಾವಣೆ ಮಾಡಿದೆಯಪ್ಪ ಅಂದರೆ 3 ಉಪಗ್ರಹಗಳನ್ನು ಉಡಾವಣೆ ಮಾಡಿದೆ. ಮೊದಲನೇದು ಚಂದ್ರಯಾನ 1, ಚಂದ್ರಯಾನ 2 ಮತ್ತು ಚಂದ್ರಯಾನ 3. ಹೌದಾ? ನೋಡಿ, ಚಂದ್ರಯಾನ 1 ಯಾವಾಗಪ್ಪ ಅಂದರೆ 2008 ಅಕ್ಟೋಬರ್ 22ರಂದು ಉಡಾವಣೆ ಮಾಡಲಾಯಿತು. ಚಂದ್ರಯಾನ 1 ಅದು. ನೆಕ್ಸ್ಟ್, ಚಂದ್ರಯಾನ 2 2019ರಲ್ಲಿ ಉಡಾವಣೆ ಮಾಡಲಾಯಿತು. ಯಾವಾಗ? 2019 ಜುಲೈ 19ರಂದು. ನೆಕ್ಸ್ಟ್, ಚಂದ್ರಯಾನ 3 ಯಾವಾಗ ಉಡಾವಣೆ ಮಾಡಲಾಯಿತಪ್ಪ ಅಂದರೆ ಚಂದ್ರಯಾನ 3 2023 ಜುಲೈ 14ರಂದು ಉಡಾವಣೆ ಮಾಡಲಾಯಿತು. 2023 ಜುಲೈ 14ರಂದು ಚಂದ್ರಯಾನ 3 ಉಡಾವಣೆ ಮಾಡಲಾಯಿತು. ಈ ಚಂದ್ರಯಾನ 3 ಉಡಾವಣೆ ಮಾಡಿದ ತಕ್ಷಣ ಇದು ಯಾವಾಗ ಚಂದ್ರನ ಮೇಲೆ ಇಳಿದಿತ್ತಪ್ಪ ಅಂದ್ರೆ ಆಗಸ್ಟ್ 23 2023ರಂದು ಇದು ಏನು ಮಾಡ್ತೈತಿ? ಚಂದ್ರನ ಅಂಗಳಕ್ಕೆ ಇಳಿತೈತಿ. ಈ ಇಳಿದಂಥ ದಿನವನ್ನು ಏನಂತ ಆಚರಣೆ ಮಾಡ್ತೀವಿ ಅಂದರೆ ರಾಷ್ಟ್ರೀಯ ಬಾಹ್ಯಾಕಾಶ ದಿನವಾಗಿ ಪ್ರತಿ ವರ್ಷ ಆಚರಣೆ ಮಾಡಲು ಘೋಷಿಸಲಾಗಿದೆ. ಯಾವ ದಿನ? ಆಗಸ್ಟ್ 23. ಓಕೆನಾ? ನೆಕ್ಸ್ಟ್, 2024 ವಿಶ್ವ ಪತ್ರಿಕಾ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ. ನೋಡಿ ಫ್ರೆಂಡ್ಸ್, ವಿಶ್ವ ಪತ್ರಿಕಾ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಎಷ್ಟನೇದಪ್ಪ ಅಂದರೆ 159ನೇ ಸ್ಥಾನ ಐತೆ. ಹೌದಾ? ನೆಕ್ಸ್ಟ್, 126 ಇರೋದು ವಿಶ್ವ ಸಂತೋಷ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ. ನೋಡಿ, ವಿಶ್ವ ಸಂತೋಷ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಎಷ್ಟು? 126. ಮತ್ತು ವಿಶ್ವ ಪತ್ರಿಕಾ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ 159. ಹಾಗಾದರೆ ಸಂತೋಷ ಸೂಚ್ಯಂಕದಲ್ಲಿ ಮೊದಲ ಸ್ಥಾನ ಪಡೆದಂಥ ದೇಶ ಯಾವುದಪ್ಪ ಅಂದರೆ ಫಿನ್ಲ್ಯಾಂಡ್. ಯಾವ ದೇಶ? ಫಿನ್ಲ್ಯಾಂಡ್ ದೇಶ ಮೊದಲ ಸ್ಥಾನವನ್ನು ಪಡೆದಿದೆ. ನೆಕ್ಸ್ಟ್, ವಿಶ್ವ ಭೂದಿನವನ್ನು ಯಾವಾಗ ಆಚರಿಸುತ್ತಾರೆ? ನೋಡಿ, ವಿಶ್ವ ಭೂದಿನವನ್ನು ಯಾವಾಗ ಆಚರಣೆ ಮಾಡ್ತೀವಪ್ಪ ಅಂದರೆ ಏಪ್ರಿಲ್ 22ರಂದು ಆಚರಣೆ ಮಾಡ್ತೀವಿ. ಹಾಗಾದರೆ ಈ ವರ್ಷದ ಧ್ಯೇಯವಾಕ್ಯ ಏನಾಗಿತ್ತಪ್ಪ ಅಂದರೆ ಪ್ಲ್ಯಾನೆಟ್ ಆ್ಯಂಡ್ ಪ್ಲಾಸ್ಟಿಕ್. ಪ್ಲ್ಯಾನೆಟ್ ಆ್ಯಂಡ್ ಪ್ಲಾಸ್ಟಿಕ್ ಅನ್ನೋದು ಈ ವರ್ಷದ ಧ್ಯೇಯವಾಕ್ಯವಾಗಿತ್ತು. ಹೌದಾ? ನೆಕ್ಸ್ಟ್, ಮಾರ್ಚ್ 21ರಂದು ವಿಶ್ವ ಅರಣ್ಯ ದಿನವನ್ನು ಆಚರಣೆ ಮಾಡ್ತೀವಿ. ವಿಶ್ವ ಅರಣ್ಯ ದಿನ. ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಣೆ ಮಾಡ್ತೀವಿ. ಅದೇ ರೀತಿಯಾಗಿ ಸೆಪ್ಟೆಂಬರ್ 16ರಂದು ಓಝೋನ್ ದಿನ, ಅಂತಾರಾಷ್ಟ್ರೀಯ ಓಝೋನ್ ಸಂರಕ್ಷಣಾ ದಿನವಾಗಿ ಆಚರಣೆ ಮಾಡ್ತೀವಿ. ನೋಡಿ, ಮಾರ್ಚ್ 21 ಅರಣ್ಯ ದಿನ, ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನ, ಸೆಪ್ಟೆಂಬರ್ 16 ಓಝೋನ್ ದಿನ, ಏಪ್ರಿಲ್ 22 ವಿಶ್ವ ಭೂದಿನ. 7ನೇ ಪ್ರಶ್ನೆ, ಬಾಹ್ಯಾಕಾಶ ಪ್ರವಾಸಕ್ಕೆ ಆಯ್ಕೆಯಾದ ಮೊದಲ ಭಾರತೀಯ ಯಾರು? ನೋಡಿ, ಬಾಹ್ಯಾಕಾಶ ಪ್ರವಾಸಕ್ಕೆ ಆಯ್ಕೆಯಾದ ಮೊದಲ ಭಾರತೀಯ ಯಾರಪ್ಪ ಅಂದರೆ ಗೋಪಿ ತೊಟಕೂರ್.
ಯಾರು? ಗೋಪಿ ತೋಟಕೂರ್ ಅವರು ಬಾಹ್ಯಾಕಾಶ ಪ್ರವಾಸಕ್ಕೆ ಆಯ್ಕೆಯಾದ ಮೊದಲ ಭಾರತೀಯರಾಗಿದ್ದಾರೆ. ನೆಕ್ಸ್ಟ್, UNFPA ಪ್ರಕಾರ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂಥ ದೇಶ ಯಾವುದು? ನೋಡಿ, UNFPA ಪ್ರಕಾರ ಅಂದರೆ ಯಾವ ದೇಶ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ ಅಂದರೆ ಭಾರತ ದೇಶವು ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ. ಎಷ್ಟಪ್ಪ ಅಂದರೆ 144 ಕೋಟಿಗಿಂತ ಹೆಚ್ಚು ಜನಸಂಖ್ಯೆಯನ್ನು ಭಾರತವು ಹೊಂದಿದೆ. ಅದೇ ರೀತಿಯಾಗಿ 2ನೇ ಸ್ಥಾನದಲ್ಲಿರೋದು ಚೀನಾ ದೇಶ. UNFPA ಪ್ರಕಾರ 2ನೇ ಸ್ಥಾನದಲ್ಲಿರೋದು ಯಾವುದು? ಚೀನಾ ದೇಶ. ಹಾಗಾದರೆ UNFPAಯ ವಿಸ್ತೃತ ರೂಪ ಏನಪ್ಪ ಅಂದರೆ ಯುನೈಟೆಡ್ ನೇಷನ್ಸ್ ಫಂಡ್ ಫಾರ್ ಪಾಪ್ಯುಲೇಷನ್ ಆ್ಯಕ್ಟಿವಿಟೀಸ್. ನೋಡಿ, ಯುನೈಟೆಡ್ ನೇಷನ್ಸ್ ಫಂಡ್ ಫಾರ್ ಪಾಪ್ಯುಲೇಷನ್ ಆ್ಯಕ್ಟಿವಿಟೀಸ್ ಎಂಬುದು UNFPAಯ ವಿಸ್ತೃತ ರೂಪ. ಇದನ್ನು ಕೇಳುವಂಥ ಸಾಧ್ಯತೆ ಇರ್ತೈತಿ, ನೆನಪಿನ ಇಟ್ಕೊಳ್ಳಿ. ನೆಕ್ಸ್ಟ್, ವಿಶ್ವದ ಮೊದಲ ನ್ಯಾನೋ ಯೂರಿಯಾ ತಯಾರಿಸಿದ ಕಂಪನಿ. ನೋಡಿ, ವಿಶ್ವದ ಮೊದಲ ನ್ಯಾನೋ ಯೂರಿಯಾವನ್ನು ತಯಾರಿಸಿದಂಥ ಕಂಪನಿ ಯಾವುದಪ್ಪ ಅಂದರೆ ಇಫ್ಕೋ ಎಂಬ ಕಂಪನಿ. ಯಾವ ಕಂಪನಿ? ಇಫ್ಕೋ. ಈ ಇಫ್ಕೋನ ವಿಸ್ತೃತ ರೂಪ ಏನಪ್ಪ ಅಂದರೆ ಇಂಡಿಯನ್ ಫಾರ್ಮರ್ಸ್ ಫರ್ಟಿಲೈಸರ್ ಕೋಆಪರೇಟಿವ್ ಲಿಮಿಟೆಡ್ ಅನ್ನೋದು ಇಫ್ಕೋನ ವಿಸ್ತೃತ ರೂಪವಾಗಿದೆ. ಈ ಇಫ್ಕೋ ಎಂಬುದು ಇದು ಏನಪ್ಪ ಅಂದರೆ ದೇಶದ ಅತಿ ದೊಡ್ಡ ಸಹಕಾರಿ ಸಂಘ. ನೋಡಿ, ದೇಶದ ಏನಿದು ಅತಿ ದೊಡ್ಡ ಸಹಕಾರಿ ಸಂಘ ಯಾವುದು? ಇಫ್ಕೋ. ಓಕೆನಾ? ನೆಕ್ಸ್ಟ್, ಸುಪ್ರೀಂ ಕೋರ್ಟ್ನ 51ನೇ ಮುಖ್ಯ ನ್ಯಾಯಾಧೀಶರಾಗಿ ಯಾರು ನೇಮಕಗೊಂಡಿದ್ದಾರೆ? ನೋಡಿ ಫ್ರೆಂಡ್ಸ್, ಸುಪ್ರೀಂ ಕೋರ್ಟ್ನ 51ನೇ ಮುಖ್ಯ ನ್ಯಾಯಾಧೀಶರಾಗಿ ಯಾರು ನೇಮಕಗೊಂಡಾರಪ್ಪ ಅಂದರೆ ಸಂಜೀವ್ ಖನ್ನಾ ಅವರು ನೇಮಕಗೊಂಡಾರೆ. ಯಾರು? ಸಂಜೀವ್ ಖನ್ನಾ. ಇವರನ್ನು ಯಾರು ನೇಮಕ ಮಾಡ್ತಾರಪ್ಪ ಅಂದರೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನು ಯಾರು ನೇಮಕ ಮಾಡ್ತಾರಪ್ಪ ಅಂದರೆ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ. ಯಾರು ನೇಮಕ ಮಾಡ್ತಾರೆ? ರಾಷ್ಟ್ರಪತಿ. ಎಷ್ಟನೇ ವಿಧಿಯ ಪ್ರಕಾರ ನೇಮಕ ಮಾಡ್ತಾರಪ್ಪ ಅಂದರೆ 124ನೇ ವಿಧಿಯ ಪ್ರಕಾರ ಇವರನ್ನು ಏನು ಮಾಡಲಾಗುತ್ತೆ? ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ. ಹಾಗಾದರೆ ಸುಪ್ರೀಂ ಕೋರ್ಟ್ ಬರುವುದು ಎಷ್ಟನೇ ಭಾಗದಲ್ಲಪ್ಪ ಅಂದರೆ 5ನೇ ಭಾಗದಲ್ಲಿ ಸುಪ್ರೀಂ ಕೋರ್ಟ್ ಬರ್ತೈತಿ. ನಮ್ಮ ಸಂವಿಧಾನದ 5ನೇ ಭಾಗ. ಸುಪ್ರೀಂ ಕೋರ್ಟ್ ಬಗ್ಗೆ ತಿಳಿಸುವಂಥ ವಿಧಿ 124ರಿಂದ 147ನೇ ವಿಧಿವರೆಗೆ ಸುಪ್ರೀಂ ಕೋರ್ಟ್ನ ಬಗ್ಗೆ ಮಾಹಿತಿಯನ್ನು ನೀಡಲಾಗುತ್ತೆ. ನೆಕ್ಸ್ಟ್, ಹಾಗಾದರೆ 51ನೇದು ಯಾರಾಗಿದ್ದಾರಪ್ಪ ಅಂದರೆ ಸಂಜೀವ್ ಖನ್ನಾ ಮುಖ್ಯ ನ್ಯಾಯಾಧೀಶರಾದಾರ. ಹಾಗಾದರೆ 50ನೇದವರು DY ಚಂದ್ರಚೂಡ, ನಿರ್ಗಮಿತ 50ನೇದವರು ಯಾರಾಗಿದ್ದರು? DY ಚಂದ್ರಚೂಡ ಆಗಿದ್ದರು. UV ಲಲಿತ್ ಅವರು ಇವರು 49ನೇ ಮುಖ್ಯ ನ್ಯಾಯಾಧೀಶರಾಗಿದ್ದರು. ಅದೇ ರೀತಿಯಾಗಿ NV ರಮಣ ಅವರು ಇವರು 48ನೇ ಮುಖ್ಯ ನ್ಯಾಯಾಧೀಶರಾಗಿದ್ದರು. ನೋಡಿ, ಏರಿಕೆ ಕ್ರಮದಲ್ಲಿ ಅಥವಾ ಇವರ ಕಾಲಾನುಕ್ರಮದಲ್ಲಿ ಬರ್ರಿ ಅಂತೇಳಿ ಕೂಡ ಕೊಡುವಂಥ ಸಾಧ್ಯತೆ ಇರ್ತೈತಿ. ಇವನ್ನ ನೆನಪಿಟ್ಕೊಳ್ಳಿ. ನೆಕ್ಸ್ಟ್, 2024ರ ಒಲಿಂಪಿಕ್ ಕ್ರೀಡೆಯು ಯಾವ ದೇಶದಲ್ಲಿ ನಡೆಯಿತು? ನೋಡಿ ಫ್ರೆಂಡ್ಸ್, 2024ರಲ್ಲಿ ಏನು ನಡೀತಪ್ಪ ಅಂದರೆ ಒಲಿಂಪಿಕ್ ಕ್ರೀಡೆಗಳು ನಡೆದವು. ಆ ಒಲಿಂಪಿಕ್ ಕ್ರೀಡೆಗಳು ಯಾವ ದೇಶದಲ್ಲಿ ನಡೀತಪ್ಪ ಅಂದರೆ ಫ್ರಾನ್ಸ್ ದೇಶದಲ್ಲಿ ನಡೆದವು. ಯಾವ ದೇಶದಲ್ಲಿ? ಫ್ರಾನ್ಸ್ ದೇಶದ ಪ್ಯಾರಿಸ್ ನಗರದಲ್ಲಿ ನಡೆದವು. ಯಾವ? ಒಲಿಂಪಿಕ್ ಮತ್ತು ಪ್ಯಾರಾಲಿಂಪಿಕ್. ಪ್ಯಾರಾಲಿಂಪಿಕ್ ಇವೆರಡೂ ಕ್ರೀಡೆಗಳು ಎಲ್ಲಿ? ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ನಡೆದವು. ಹೌದಾ? ಹಾಗಾದರೆ 2020ರ ಟೋಕಿಯೋ ಒಲಿಂಪಿಕ್ಸ್ ಅಂದರೆ ಒಲಿಂಪಿಕ್ಸ್ ಎಲ್ಲಿ ನಡೆದವಪ್ಪ ಅಂದರೆ ಟೋಕಿಯೋನಲ್ಲಿ ನಡೆದು, ಜಪಾನ್ನ ಟೋಕಿಯೋದಲ್ಲಿ 2020ರ ಒಲಿಂಪಿಕ್ ಕ್ರೀಡೆಗಳು ನಡೆದವು. ಹಾಗಾದರೆ ನೆಕ್ಸ್ಟ್ 2028ರಲ್ಲಿ ಎಲ್ಲಿ ನಡೆಯಲಿದ್ದಾವಪ್ಪ ಅಂದರೆ 2028ರಲ್ಲಿ ಅಮೇರಿಕಾದ ಲಾಸ್ ಏಂಜಲೀಸ್ನಲ್ಲಿ ನಡೆಯಲಿದೆ. 2032ರಲ್ಲಿ ಆಸ್ಟ್ರೇಲಿಯಾದಲ್ಲಿ ನಡೆಯಲಿದೆ. 2032ರಲ್ಲಿ ಆಸ್ಟ್ರೇಲಿಯಾ. ನೋಡಿ, 2020ರಲ್ಲಿ ಜಪಾನ್ನ ಟೋಕಿಯೋ, 2024ರಲ್ಲಿ ಫ್ರಾನ್ಸ್ನ ಪ್ಯಾರಿಸ್, 2028ರಲ್ಲಿ ಅಮೇರಿಕಾದ ಲಾಸ್ ಏಂಜಲೀಸ್, 2032ರಲ್ಲಿ ಆಸ್ಟ್ರೇಲಿಯಾ. ಓಕೆನಾ? ನೆಕ್ಸ್ಟ್, ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನವನ್ನು ಯಾವಾಗ ಆಚರಿಸುತ್ತಾರೆ? ನೋಡಿ, ಇಂಟರ್ನ್ಯಾಷನಲ್ ಲೇಬರರ್ಸ್ ಡೇ ಯಾವಾಗ ಆಚರಣೆ ಮಾಡ್ತೀವಪ್ಪ ಅಂದರೆ ಮೇ 1ರಂದು ಆಚರಣೆ ಮಾಡ್ತೀವಿ. ಯಾವಾಗ? ಮೇ 1. ಅದೇ ರೀತಿಯಾಗಿ ಜುಲೈ 11ರಂದು ಏನು ಆಚರಣೆ ಮಾಡ್ತೀವಿ? ವಿಶ್ವ ಜನಸಂಖ್ಯಾ ದಿನವನ್ನು ಆಚರಣೆ ಮಾಡ್ತೀವಿ. ವಿಶ್ವ ಜನಸಂಖ್ಯಾ ದಿನ ಜುಲೈ 11. ಅಕ್ಟೋಬರ್ 5 ಅಂತಾರಾಷ್ಟ್ರೀಯ ಶಿಕ್ಷಕರ ದಿನ. ಅಂತಾರಾಷ್ಟ್ರೀಯ ಶಿಕ್ಷಕರ ದಿನವನ್ನು ಯಾವಾಗ ಆಚರಣೆ ಮಾಡ್ತೀವಿ? ಅಕ್ಟೋಬರ್ 5ರಂದು ಆಚರಣೆ ಮಾಡ್ತೀವಿ. ಆಗಸ್ಟ್ 7ರಂದು ಏನಂತ ಆಚರಣೆ ಮಾಡ್ತೀವಿ? ರಾಷ್ಟ್ರೀಯ ಕೈಮಗ್ಗ ದಿನ.
ಈ ಪ್ರಶ್ನೆಯನ್ನು ಕೇಳಿದಾರೆ ನೋಡಿ. ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಯಾವಾಗ ಆಚರಣೆ ಮಾಡ್ತೀವಿ? ಆಗಸ್ಟ್ 7ರಂದು. ಅದೇ ರೀತಿಯಾಗಿ ಆಗಸ್ಟ್ 7ರಂದು ಇನ್ನೊಂದು ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ಏನಪ್ಪ ಅಂದರೆ ನೀರಜ್ ಚೋಪ್ರಾ ಅವರು ಟೋಕಿಯೋ ಒಲಿಂಪಿಕ್ನಲ್ಲಿ ಏನು ಮಾಡಿದರು, ಜಾವೆಲಿನನ್ನು ಎಸೆಯೋದರ ಮೂಲಕ ಚಿನ್ನದ ಪದಕವನ್ನು ಪಡೆದಿದ್ದರು. ಆ ದಿನದ ನೆನಪಿಗಾಗಿ ಆಗಸ್ಟ್ 7ನ್ನು ಜಾವೆಲಿನ್ ಎಸೆತ ದಿನ ಅಂತ ಕೂಡ ಆಚರಣೆ ಮಾಡ್ತೀವಿ. ಓಕೆನಾ. ನೀರಜ್ ಚೋಪ್ರಾ ಅವರು ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರಪ್ಪ ಅಂದರೆ ಜಾವೆಲಿನ್ ಎಸೆತ ಕ್ರೀಡೆಗೆ ಸಂಬಂಧಿಸಿದ್ದಾರೆ. ನೆಕ್ಸ್ಟ್, ನೊಮ್ಯಾಡಿಕ್ ಎಲಿಫೆಂಟ್ ಎನ್ನುವಂಥದ್ದು ಒಂದು ಏನಪ್ಪ ಅಂದರೆ ಇದೊಂದು ಜಂಟಿ ಮಿಲಿಟರಿ ವ್ಯಾಯಾಮ ಅಥವಾ ಸಮರಾಭ್ಯಾಸವಾಗಿದೆ. ಈ ಸಮರಾಭ್ಯಾಸ ಯಾವ ದೇಶಗಳ ನಡುವೆ ನಡೀತಿತ್ತಪ್ಪ ಅಂದರೆ ಒಂದು ಭಾರತ, ಇನ್ನೊಂದು ಯಾವ ದೇಶಪ್ಪ ಅಂದರೆ ಮಂಗೋಲಿಯಾ. ಯಾವ ದೇಶ? ಮಂಗೋಲಿಯಾ ದೇಶದ ನಡುವೆ ನಡೀತೈತಿ. ಓಕೆನಾ. ನೆಕ್ಸ್ಟ್, ಚೀನಾ ದೇಶದೊಂದಿಗೆ ನೋಡಿ, ಚೀನಾ ದೇಶದೊಂದಿಗೆ ಭಾರತ ಯಾವ್ಯಾವ ಸಮರಾಭ್ಯಾಸವನ್ನು ಮಾಡ್ತಿತ್ತಪ್ಪ ಅಂದರೆ ಒಂದು ಹ್ಯಾಂಡ್ ಇನ್ ಹ್ಯಾಂಡ್ ಅನ್ನುವಂಥ ಸಮರಾಭ್ಯಾಸ ಭಾರತ ಮತ್ತು ಚೀನಾ ದೇಶಗಳ ನಡುವೆ ನಡೀತೈತಿ. ಅದೇ ರೀತಿ ಬಾಂಗ್ಲಾದೇಶದ ನಡುವೆ ಭಾರತ ಯಾವ ಸಮರಾಭ್ಯಾಸಪ್ಪ ಅಂದರೆ ಸಂಪ್ರೀತಿ ಅನ್ನುವಂಥ ಸಮರಾಭ್ಯಾಸವನ್ನು ಮಾಡ್ತೈತಿ. ನೆಕ್ಸ್ಟ್, ಅಮೆರಿಕ ದೇಶದೊಂದಿಗೆ ವಜ್ರ ಪ್ರಹಾರ್ ಮತ್ತು ಯುದ್ಧಾಭ್ಯಾಸ. ಮತ್ತು ಇನ್ನೊಂದು ಯಾವುದು? ಯುದ್ಧಾಭ್ಯಾಸ ಎನ್ನುವಂಥ ಸಮರಾಭ್ಯಾಸವನ್ನು ಭಾರತವು ಅಮೆರಿಕ ದೇಶದೊಂದಿಗೆ ನಡೆಸೈತಿ. ಇನ್ನೊಂದು ಅಮೆರಿಕ ದೇಶದೊಂದಿಗೆ ಯಾವ ಸಮರಾಭ್ಯಾಸಪ್ಪ ಅಂದರೆ ಟೈಗರ್ ಟ್ರಂಪ್ ಅನ್ನುವಂಥ ಸಮರಾಭ್ಯಾಸವು ಕೂಡ ಭಾರತ ಮತ್ತು ಅಮೆರಿಕ ದೇಶಗಳ ನಡುವೆ ನಡೆಯುವಂಥ ಒಂದು ಸಮರಾಭ್ಯಾಸವಾಗಿದೆ. ನೆಕ್ಸ್ಟ್, ವಿಶ್ವದ ಅತಿ ದೊಡ್ಡ ವಿಮಾನ ನಿಲ್ದಾಣ ಎಲ್ಲಿ ನಿರ್ಮಾಣವಾಗುತ್ತಿದೆ? ನೋಡಿ, ವಿಶ್ವದ ಅತಿ ದೊಡ್ಡ ವಿಮಾನ ನಿಲ್ದಾಣ ಎಲ್ಲಿ ನಿರ್ಮಾಣವಾಗುತ್ತಿದೆಯಪ್ಪ ಅಂದರೆ ಇದು ದುಬೈನಲ್ಲಿ ನಿರ್ಮಾಣವಾಗುತ್ತಿದೆ. ಎಲ್ಲಿ? ದುಬೈ. ನೆಕ್ಸ್ಟ್, ಇತ್ತೀಚೆಗೆ RCB ತಂಡದ ಹಾಲ್ ಆಫ್ ಫೇಮ್ ಗೌರವವನ್ನು ಯಾರಿಗೆ ನೀಡಲಾಗಿದೆ? ನೋಡಿ, RCB ತಂಡವು ಕೂಡ ಏನು ನೀಡ್ತಾ ಇದೆಯಪ್ಪ ಅಂದರೆ ಹಾಲ್ ಆಫ್ ಫೇಮ್ ಎಂಬ ಗೌರವವನ್ನು ನೀಡುತ್ತಾ ಇದೆ. ಇತ್ತೀಚೆಗೆ ಈ ಗೌರವವನ್ನು ಯಾರಿಗೆ ನೀಡಲಾಗಿದೆಯಪ್ಪ ಅಂದರೆ ವಿನಯ್ ಕುಮಾರ್ ಅವರಿಗೆ ನೀಡಲಾಗಿದೆ. ಯಾರಿಗೆ? ವಿನಯ್ ಕುಮಾರ್. ಹಾಗಾದರೆ ಇವರಿಗೆ ನೀಡಿದಂಥ 3ನೇ ಪ್ರಶಸ್ತಿ ಇದು. ಎಷ್ಟನೇದು? 3ನೇ ಗೌರವ. ಅಂದರೆ ಮೊದಲು 2 ಯಾರಿಗೆ ನೀಡ್ಯಾರಪ್ಪ ಅಂದರೆ ಒಂದು ಎ ಬಿ ಡಿ ವಿಲಿಯರ್ಸ್ ಅವರಿಗೆ ನೀಡಿದ್ದಾರೆ. ಇನ್ನೊಬ್ಬರು ಕ್ರಿಸ್ ಗೇಲ್ ಅವರಿಗೆ ನೀಡಲಾಗಿದೆ ಈ ಗೌರವವನ್ನು. ಇವರು 3ನೇ ವ್ಯಕ್ತಿ ವಿನಯ್ ಕುಮಾರ್ ಅವರು ಸ್ವೀಕರಿಸಿದಂಥ ಯಾವುದು? ಹಾಲ್ ಆಫ್ ಫೇಮ್ ಗೌರವ. RCB ತಂಡ ನೀಡಿದಂಥ ಹಾಲ್ ಆಫ್ ಫೇಮ್ ಗೌರವವನ್ನು ಸ್ವೀಕರಿಸಿದ 3ನೇ ವ್ಯಕ್ತಿ ವಿನಯ್ ಕುಮಾರ್. ಮೊದಲಿಗೆ ಎ ಬಿ ಡಿ ವಿಲಿಯರ್ಸ್ ಮತ್ತು ಕ್ರಿಸ್ ಗೇಲ್ ಇವರಿಬ್ಬರಿಗೆ ನೀಡಲಾಗಿತ್ತು. ನೆಕ್ಸ್ಟ್, ಡಸ್ಟ್ ಲಿಂಕ್ ಸಮರಾಭ್ಯಾಸ ಭಾರತ ಮತ್ತು ಯಾವ ದೇಶದೊಂದಿಗೆ ನಡೆಯುತ್ತದೆ? ನೋಡಿ ಫ್ರೆಂಡ್ಸ್, ಡಸ್ಟ್ ಲಿಂಕ್ ಅನ್ನುವಂಥದ್ದು ಒಂದು ಸಮರಾಭ್ಯಾಸ ಐತಿ. ಆ ಸಮರಾಭ್ಯಾಸ ಭಾರತ ಮತ್ತು ಯಾವ ದೇಶದೊಂದಿಗೆ ನಡೀತೈತಪ್ಪ ಅಂದರೆ ಉಜ್ಬೇಕಿಸ್ತಾನ್ ದೇಶದೊಂದಿಗೆ ನಡೀತೈತಿ. ಭಾರತ ಮತ್ತು ಉಜ್ಬೇಕಿಸ್ತಾನ್ ದೇಶದೊಂದಿಗೆ ನಡೆಯುವಂಥ ಒಂದು ಸಮರಾಭ್ಯಾಸ ಆಗೈತಿ. ಯಾವುದು? ಡಸ್ಟ್ ಲಿಂಕ್ ಅನ್ನುವಂಥ ಸಮರಾಭ್ಯಾಸ. ಓಕೆ. ನೆಕ್ಸ್ಟ್, ರಾಷ್ಟ್ರೀಯ ನಾಗರಿಕ ಸೇವೆಗಳ ದಿನವನ್ನು ಯಾವಾಗ ಆಚರಿಸುತ್ತಾರೆ? ರಾಷ್ಟ್ರೀಯ ನಾಗರಿಕ ಸೇವೆಗಳ ದಿನವನ್ನು ಯಾವಾಗ ಆಚರಣೆ ಮಾಡ್ತೀವಪ್ಪ ಅಂದರೆ ಏಪ್ರಿಲ್ 21ರಂದು ಆಚರಣೆ ಮಾಡ್ತೀವಿ. ಯಾವಾಗ? ಏಪ್ರಿಲ್ 21. ಓಕೆನಾ. ನೆಕ್ಸ್ಟ್, ಆಗಲೇ ನೋಡಿದ್ವಿ ನಾವು ಮಾರ್ಚ್ 22 ವಿಶ್ವ ಜಲ ದಿನ, ಡಿಸೆಂಬರ್ 5 ವಿಶ್ವ ಮಣ್ಣು ದಿನ, ಸಾಯಿಲ್ ಡೇ ಅಂತ ಆಚರಣೆ ಮಾಡ್ತೀವಿ. ನೆಕ್ಸ್ಟ್, ಸೆಪ್ಟೆಂಬರ್ 16 ಓಝೋನ್ ಸಂರಕ್ಷಣಾ ದಿನ. ಓಕೆನಾ. ನೆಕ್ಸ್ಟ್, DRDO ತನ್ನ ನೂತನ ಪರೀಕ್ಷಾ ಕೇಂದ್ರವನ್ನು ಎಲ್ಲಿ ಸ್ಥಾಪಿಸಲಾಗುತ್ತಿದೆ? ನೋಡಿ ಫ್ರೆಂಡ್ಸ್, DRDO ಕ್ಷಿಪಣಿಗಳನ್ನು ಪರೀಕ್ಷೆ ಮಾಡಲು ಮೊದಲು ಒಡಿಸ್ಸಾದ ಚಾಂಡೀಪುರದಲ್ಲಿ ಕ್ಷಿಪಣಿಗಳನ್ನು ಪರೀಕ್ಷೆ ಮಾಡ್ತಿತ್ತು. ಆದರೆ ಇನ್ನೊಂದು ಪರೀಕ್ಷಾ ಕೇಂದ್ರವನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ. ಎಲ್ಲಪ್ಪ ಅಂದರೆ ಅದು ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ. ಇಲ್ಲಿ ಪಶ್ಚಿಮ ಬಂಗಾಳ ರಾಜ್ಯ. 19ನೇ ಪ್ರಶ್ನೆ, ವಿಶ್ವ ಆರೋಗ್ಯ ದಿನವನ್ನು ಯಾವಾಗ ಆಚರಿಸುತ್ತಾರೆ? ನೋಡಿ ಫ್ರೆಂಡ್ಸ್, ವಿಶ್ವ ಆರೋಗ್ಯ ದಿನವನ್ನು ಯಾವಾಗ ಆಚರಣೆ ಮಾಡ್ತೀವಪ್ಪ ಅಂದರೆ ಏಪ್ರಿಲ್ 7ರಂದು ಆಚರಿಸ್ತೀವಿ. ಯಾವಾಗ? ಏಪ್ರಿಲ್ 7ರಂದು. ಈ ಏಪ್ರಿಲ್ 7ರಂದು ಯಾಕೆ ಆಚರಣೆ ಮಾಡ್ತೀವಪ್ಪ ಅಂದರೆ ವಿಶ್ವ ಆರೋಗ್ಯ ಸಂಸ್ಥೆ ಯಾವಾಗ ಸ್ಥಾಪನೆ ಆಗ್ತಿತ್ತಪ್ಪ ಅಂದರೆ WHO ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಅನ್ನೋದು 1948 ಏಪ್ರಿಲ್ 7ರಂದು ಸ್ಥಾಪನೆ ಆಗ್ತೈತಿ. ಇದು ತನ್ನ ಕೇಂದ್ರ ಕಚೇರಿಯನ್ನು ಎಲ್ಲಿ ಹೊಂದಿತ್ತಪ್ಪ ಅಂದರೆ ಸ್ವಿಟ್ಜರ್ಲ್ಯಾಂಡ್ನ ಜಿನಿವಾದಲ್ಲಿ ತನ್ನ ಕೇಂದ್ರ ಕಚೇರಿಯನ್ನು ಹೊಂದೈತಿ. ಅದಕ್ಕಾಗಿ ಪ್ರತಿ ವರ್ಷ ಏನು ಮಾಡ್ತೀವಿ ನಾವು? ಏಪ್ರಿಲ್ 7ನ್ನು ವಿಶ್ವ ಆರೋಗ್ಯ ದಿನವಾಗಿ ಆಚರಣೆಯನ್ನು ಮಾಡ್ತೀವಿ. ಫೆಬ್ರವರಿ 4ರಂದು ಏನು ಆಚರಣೆ ಮಾಡ್ತೀವಪ್ಪ ಅಂದರೆ ಫೆಬ್ರವರಿ 4ರಂದು ಕ್ಯಾನ್ಸರ್ ದಿನ ಅಂತ ಆಚರಣೆ ಮಾಡ್ತೀವಿ. ಯಾವುದು? ಕ್ಯಾನ್ಸರ್ ದಿನ. ಇದು
2024 ಕ್ಯಾನ್ಸರ್ ದಿನದ ಧ್ಯೇಯವಾಕ್ಯ ಏನಾಗಿತ್ತಪ್ಪ ಅಂದರೆ ಕ್ಲೋಸ್ ದ ಕೇರ್ ಗ್ಯಾಪ್ ಅನ್ನೋದು 2024 ಕ್ಯಾನ್ಸರ್ ದಿನದ ಧ್ಯೇಯವಾಕ್ಯವಾಗಿತ್ತು. ನೆಕ್ಸ್ಟ್ ಮಾರ್ಚ್ 23ರಂದು ನಾವೇನು ಅಂತ ಆಚರಣೆ ಮಾಡ್ತೀವಪ್ಪ ಅಂದರೆ ಹವಾಮಾನ ದಿನವಾಗಿ ಆಚರಣೆ ಮಾಡ್ತೀವಿ. ಯಾವ ದಿನ? ಹವಾಮಾನ ದಿನ. ನೆಕ್ಸ್ಟ್ ಡಿಸೆಂಬರ್ 1ರಂದು ಏಡ್ಸ್ ದಿನ, ವಿಶ್ವ ಏಡ್ಸ್ ದಿನವಾಗಿ ಆಚರಣೆ ಮಾಡ್ತೀವಿ. ಏಡ್ಸ್ ಎಂಬ ರೋಗವು HIV ಎಂಬ ವೈರಸ್ನಿಂದ ಹರಡುತ್ತದೆ. ಯಾವ ವೈರಸ್? HIV ಎಂಬ ವೈರಸ್. HIV ವಿಸ್ತೃತ ರೂಪ ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್. ಓಕೆನಾ? ನೆಕ್ಸ್ಟ್ 20ನೇ ಪ್ರಶ್ನೆ, ಕರ್ನಾಟಕ ಹೈಕೋರ್ಟ್ನ 34ನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ನೋಡಿ ಫ್ರೆಂಡ್ಸ್, ಕರ್ನಾಟಕ ಹೈಕೋರ್ಟ್ನ 34ನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಯಾರು ನೇಮಕಗೊಂಡಾರಪ್ಪ ಅಂದರೆ NV ಅಂಜಾರಿಯಾ ಅವರು ನೇಮಕಗೊಂಡಾರ. ಯಾರು? NV ಅಂಜಾರಿಯಾ. ನೆಕ್ಸ್ಟ್ ಭಾರತದ ನೂತನ ಲೋಕಪಾಲ್ ಆಗಿ ಯಾರು ನೇಮಕಗೊಂಡಿದ್ದಾರೆ? ನೋಡಿ, ಭಾರತದ ನೂತನ ಲೋಕಪಾಲ್ ಆಗಿ ಯಾರು ನೇಮಕಗೊಂಡಾರಪ್ಪ ಅಂದರೆ ನ್ಯಾಯಮೂರ್ತಿ AM ಖಾನ್ವಿಲ್ಕರ್ ಅವರು ನೇಮಕಗೊಂಡಿದ್ದಾರೆ. ಏನು ಇವರು? ನೂತನ ಲೋಕಪಾಲ್. 2024 ಬೌದ್ಧಿಕ ಆಸ್ತಿ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ, ಇದಕ್ಕೆ ಸರಿಯಾದ ಉತ್ತರ 42ನೇ ಸ್ಥಾನ. ನೋಡಿ, 2024 ಬೌದ್ಧಿಕ ಆಸ್ತಿ ಹಕ್ಕು ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಎಷ್ಟಿದೆಪ್ಪ ಅಂದರೆ 42ನೇ ಸ್ಥಾನ ಇದೆ. ನ್ಯಾಟೋ ಒಕ್ಕೂಟದ 32ನೇ ಸದಸ್ಯ ರಾಷ್ಟ್ರ. ನೋಡಿ, ನ್ಯಾಟೋ ಅಂದರೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಜೇಷನ್. ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಜೇಷನ್ ಅನ್ನೋದು ನ್ಯಾಟೋನ ವಿಸ್ತೃತ ರೂಪ. ಇದರ 32ನೇ ರಾಷ್ಟ್ರವಾಗಿ, ಸದಸ್ಯ ರಾಷ್ಟ್ರವಾಗಿ ಯಾವ ದೇಶ ಸೇರ್ಪಡೆಗೊಂಡಿದೆ ಅಂದರೆ ಸ್ವೀಡನ್ ದೇಶವು ಸೇರ್ಪಡೆಗೊಂಡಿದೆ. ಯಾವುದು? ಸ್ವೀಡನ್. ಹಾಗಾದರೆ 31ನೇ ಸದಸ್ಯ ರಾಷ್ಟ್ರವಾಗಿ ಯಾವುದು ಸೇರ್ಪಡೆಗೊಂಡಿತ್ತಪ್ಪ ಅಂದರೆ ಫಿನ್ಲ್ಯಾಂಡ್. ಫಿನ್ಲ್ಯಾಂಡ್ ದೇಶವು 31ನೇ ರಾಷ್ಟ್ರವಾಗಿ ಸೇರ್ಪಡೆಗೊಂಡಿದ್ದರೆ ಸ್ವೀಡನ್ ದೇಶವು ನ್ಯಾಟೋನ 32ನೇ ಸದಸ್ಯ ರಾಷ್ಟ್ರವಾಗಿ ಸೇರ್ಪಡೆಗೊಂಡಿದೆ. ನ್ಯಾಟೋನ ವಿಸ್ತೃತ ರೂಪ ನೋಡಿದ್ರೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಜೇಷನ್. ಇದು ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಇಸ್ರೋದ 2ನೇ ಲಾಂಚ್ ಪ್ಯಾಡ್ ಎಲ್ಲಿ ನಿರ್ಮಾಣಗೊಳ್ಳುತ್ತಿದೆ? ನೋಡಿ, ಇಸ್ರೋದ ಮೊದಲನೇ ಲಾಂಚ್ ಪ್ಯಾಡ್ ಎಲ್ಲಿತ್ತಪ್ಪ ಅಂದ್ರೆ ಆಂಧ್ರ ಪ್ರದೇಶದ ಶ್ರೀಹರಿಕೋಟಾದಲ್ಲಿದೆ. ಆಂಧ್ರ ಪ್ರದೇಶದ ಶ್ರೀಹರಿಕೋಟ. ಓಕೆನಾ? ಶ್ರೀಹರಿಕೋಟಾದಲ್ಲಿ ಏನೈತಿ? ಇಸ್ರೋದ ಮೊದಲನೇ ಲಾಂಚ್ ಪ್ಯಾಡ್ ಐತಿ. ಹೌದಾ? 2ನೇ ಲಾಂಚ್ ಪ್ಯಾಡನ್ನು ಎಲ್ಲಿ ನಿರ್ಮಾಣ ಮಾಡಲಾಗುತ್ತಿದೆಯಪ್ಪ ಅಂದರೆ ತಮಿಳುನಾಡಿನ ಕುಲಶೇಖರಪಟ್ಟಣಂನಲ್ಲಿ ನಿರ್ಮಾಣ ಮಾಡಲಾಗುತ್ತಿದೆ. ಇಲ್ಲಿ ಏನು ಮಾಡಲಾಗುತ್ತಪ್ಪ ಅಂದರೆ ರಾಕೆಟ್ಗಳನ್ನು ಉಡಾವಣೆ ಮಾಡಲಾಗುತ್ತೆ. ಏನು ಉಡಾವಣೆ ಮಾಡಲಾಗುತ್ತೆ? ರಾಕೆಟನ್ನು ಉಡಾವಣೆ ಅಂದರೆ ಉಪಗ್ರಹವನ್ನು ಉಡಾವಣೆ ಮಾಡಲಾಗುತ್ತೆ. ಹಾಗಾದರೆ ಇಸ್ರೋದ ಬಗ್ಗೆ ಸ್ವಲ್ಪ ನೋಡ್ತಾ ಬರೋಣ. ಇಸ್ರೋದ ವಿಸ್ತೃತ ರೂಪ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್. ಇದು ಯಾವಾಗ ಸ್ಥಾಪನೆ ಆಗ್ತೈತಪ್ಪ ಅಂದ್ರೆ 1969 ಆಗಸ್ಟ್ 15ರಂದು ಸ್ಥಾಪನೆ ಆಗ್ತೈತಿ. 1969 ಆಗಸ್ಟ್ 15ರಂದು ಇಸ್ರೋ ಸ್ಥಾಪನೆ ಆಗ್ತೈತಿ. ಇದರ ಕೇಂದ್ರ ಕಚೇರಿ ಎಲ್ಲೈತಪ್ಪ ಅಂದ್ರೆ ಬೆಂಗಳೂರಿನಲ್ಲಿ ಕೇಂದ್ರ ಕಚೇರಿಯನ್ನು ಹೊಂದೈತಿ. ಇದರ ಕೇಂದ್ರ ಕಚೇರಿ ಎಲ್ಲೈತಿ? ಬೆಂಗಳೂರಿನಲ್ಲಿ ಕೇಂದ್ರ ಕಚೇರಿಯನ್ನು ಹೊಂದೈತಿ. ಪ್ರಸ್ತುತ ಅಧ್ಯಕ್ಷರು ಯಾರಾದಾರಪ್ಪ ಅಂದ್ರೆ ಎಸ್ ಸೋಮನಾಥ್ ಅವರು ಅದಾರ. ಯಾರಾದಾರ? ಎಸ್ ಸೋಮನಾಥ್ ಅವರು ಇಸ್ರೋದ ಪ್ರಸ್ತುತ ಅಧ್ಯಕ್ಷರಾದಾರ. ಹಾಗಾದರೆ ಹಿಂದಿನ ಅಧ್ಯಕ್ಷರು ಯಾರಿದ್ರಪ್ಪ ಅಂದರೆ ಕೆ ಶಿವನ್ ಅವರು ಇದ್ದರು. ಕೆ ಶಿವನ್ ಅವರು ಹಿಂದಿನ ಅಧ್ಯಕ್ಷರಿದ್ದರು. ಇವರನ್ನು ರಾಕೆಟ್ ಮ್ಯಾನ್ ಅಂತ ಕರೀತಾರೆ, ಕೆ ಶಿವನ್ ಅವರನ್ನು. ಹೌದಾ? ಇಸ್ರೋ ನೆಕ್ಸ್ಟ್ ಏನೇನು ಹಾಕಿಕೊಳ್ಳಲಾಗಿದೆಪ್ಪ ಅಂದರೆ ಗುರಿಯನ್ನು 2040ಕ್ಕೆ ಚಂದ್ರಯಾನ 4 ಮಾಡುವಂಥ ಗುರಿಯನ್ನು ಹಾಕಿಕೊಂಡಿದೆ. ಚಂದ್ರಯಾನ 4. ಅದೇ ರೀತಿಯಾಗಿ ಶುಕ್ರಯಾನ ಅಥವಾ VOM ಅಂದರೆ ವೆನಸ್ ಆರ್ಬಿಟ್ ಮಿಷನನ್ನು ಯಾವಾಗ ಉಡಾವಣೆ ಮಾಡಲು ನಿರ್ಧರಿಸಲಾಗಿದೆಪ್ಪ ಅಂದರೆ 2028 ವೇಳೆಗೆ. 2028 ವೇಳೆಗೆ ಶುಕ್ರಯಾನ, 2040 ವೇಳೆಗೆ ಚಂದ್ರಯಾನ 4. ಓಕೆನಾ? ನೆಕ್ಸ್ಟ್, ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಯಾವಾಗ ಆಚರಿಸುತ್ತಾರೆ? ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಯಾವಾಗ ಆಚರಿಸ್ತಾರಪ್ಪ ಅಂದರೆ ಫೆಬ್ರವರಿ 28ರಂದು ಆಚರಣೆ ಮಾಡ್ತಾರೆ. ನೋಡಿ, ಪ್ರತಿ ವರ್ಷ ಫೆಬ್ರವರಿ 28ರಂದು ರಾಷ್ಟ್ರೀಯ ವಿಜ್ಞಾನ ದಿನವಾಗಿ ಆಚರಣೆ ಮಾಡ್ತೀವಿ. ಯಾಕೆ ಆಚರಣೆ ಮಾಡ್ತೀವಪ್ಪ ಅಂದರೆ ನೋಡಿ, ಸರ್ ಸಿ ವಿ ರಮನ್ ಅವರು ಏನು ಮಾಡ್ತಪ್ಪ ಅಂದರೆ ರಾಮನ್ ಇಫೆಕ್ಟ್ ಅಂದರೆ ಬೆಳಕಿನ ಚದುರುವಿಕೆಯನ್ನು ಪರೀಕ್ಷಿಸ್ತಾರೆ. ಬೆಳಕಿನ ಚದುರುವಿಕೆಯನ್ನು ಏನು ಮಾಡ್ತಾರೆ? ಕಂಡುಹಿಡಿತಾರೆ. ಆ ಬೆಳಕಿನ ಚದುರುವಿಕೆಯನ್ನು ಕಂಡುಹಿಡಿದನ್ನು ಅವ್ರು ಏನು ಮಾಡ್ತಾರೆ? ಫೆಬ್ರವರಿ 28ರಂದು ಪರಿಚಯಿಸ್ತಾರೆ. ಫೆಬ್ರವರಿ 28ರಂದು ಅವರೇನು ಬೆಳಕಿನ ಚದುರುವಿಕೆಯನ್ನು ಪರಿಚಯಿಸ್ತಾರಲ್ಲ, ಆ ದಿನದ ನೆನಪಿಗಾಗಿ ಪ್ರತಿ ವರ್ಷ ಏನು ಮಾಡಲಾಗುತ್ತೆ? ಫೆಬ್ರವರಿ 28ರಂದು ರಾಷ್ಟ್ರೀಯ ವಿಜ್ಞಾನ ದಿನವಾಗಿ ಆಚರಣೆ ಮಾಡಲಾಗುತ್ತೆ. ಹೌದಾ? ಈ ಸರ್ ಸಿ ವಿ ರಮನ್ ಅವರಿಗೆ
1930ರಲ್ಲಿ ಭೌತಶಾಸ್ತ್ರ ವಿಭಾಗದಲ್ಲಿ ಅಂದರೆ ಫಿಸಿಕ್ಸ್ ವಿಭಾಗದಲ್ಲಿ ಏನು ಮಾಡಲಾಗುತ್ತೆ, ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಯಾವ ಪ್ರಶಸ್ತಿ? ನೊಬೆಲ್ ಪ್ರಶಸ್ತಿ. ಯಾವುದಕ್ಕಾಗಿ? ಬೆಳಕಿನ ಚದುರುವಿಕೆ ಅಥವಾ ರಾಮನ್ ಇಫೆಕ್ಟ್ ಅಂತ ಕರೀತಾರೆ ಅದನ್ನು ಕಂಡುಹಿಡಿದಿದ್ದಕ್ಕಾಗಿ ಇವರಿಗೆ ಏನು ಲಭಿಸ್ತೈತಿ? ನೊಬೆಲ್ ಪ್ರಶಸ್ತಿ. ಎಷ್ಟರಲ್ಲಿ? 1930ರಲ್ಲಿ. ಯಾವ ವಿಭಾಗದಲ್ಲಿ? ಭೌತಶಾಸ್ತ್ರ ವಿಭಾಗದಲ್ಲಿ. ಅದೇ ರೀತಿಯಾಗಿ ಇವರಿಗೆ 1954ರಲ್ಲಿ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದಂಥ ಭಾರತ ರತ್ನ ಪ್ರಶಸ್ತಿ ಕೂಡ ಲಭಿಸ್ತೈತಿ. ಯಾವ ಪ್ರಶಸ್ತಿ? ಭಾರತ ರತ್ನ ಪ್ರಶಸ್ತಿ. ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ವಿಜ್ಞಾನಿ ಯಾರು? ಸರ್ ಸಿ ವಿ ರಮನ್ ಅವರು. ಓಕೆನಾ? ಅದೇ ರೀತಿಯಾಗಿ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರಂತ ಕೇಳಿದರೆ ಸರ್ ಎಂ ವಿಶ್ವೇಶ್ವರಯ್ಯನವರು. ವಿಶ್ವೇಶ್ವರಯ್ಯ. ಹಾಗಾದರೆ ಸರ್ ಎಂ ವಿಶ್ವೇಶ್ವರಯ್ಯನವರು ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ. ಇವರಿಗೆ ಯಾವಾಗ ನೀಡಲಾಗುತ್ತಪ್ಪ ಅಂದರೆ 1955ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಓಕೆನಾ? ನೆಕ್ಸ್ಟ್, ಸೆಪ್ಟೆಂಬರ್ 5 ಯಾವ ದಿನವಾಗಿ ಆಚರಣೆ ಮಾಡ್ತೀವಪ್ಪ ಅಂದರೆ ರಾಷ್ಟ್ರೀಯ ಶಿಕ್ಷಕರ ದಿನವಾಗಿ ಆಚರಣೆ ಮಾಡ್ತೀವಿ. ಯಾವ ದಿನ? ರಾಷ್ಟ್ರೀಯ ಶಿಕ್ಷಕರ ದಿನ. ಅದೇ ರೀತಿಯಾಗಿ ಅಕ್ಟೋಬರ್ 5 ಅಂತಾರಾಷ್ಟ್ರೀಯ ಶಿಕ್ಷಕರ ದಿನ. ನೋಡಿ, ಸೆಪ್ಟೆಂಬರ್ 5 ರಾಷ್ಟ್ರೀಯ ಶಿಕ್ಷಕರ ದಿನ ಮತ್ತು ಅಕ್ಟೋಬರ್ 5 ಅಂತಾರಾಷ್ಟ್ರೀಯ ಶಿಕ್ಷಕರ ದಿನ. ಅದೇ ರೀತಿಯಾಗಿ ಜನವರಿ 24 ಏನಂತ ಆಚರಣೆ ಮಾಡ್ತೀವಪ್ಪ ಅಂದರೆ ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ. ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನವಾಗಿ ಆಚರಣೆ ಮಾಡ್ತೀವಿ. ಹೆಣ್ಣು ಮಗುವಿನ ದಿನ. ಈ ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನವನ್ನು ಜನವರಿ 24 ಯಾಕೆ ಆಚರಣೆ ಮಾಡ್ತೀವಪ್ಪ ಅಂದರೆ ನಮ್ಮ ದೇಶದ ಮೊದಲ ಮಹಿಳಾ ಪ್ರಧಾನಿಯಾದಂಥ ಇಂದಿರಾ ಗಾಂಧಿಯವರು ಏನು ಮಾಡ್ತಾರೆ? ಇಂದಿರಾ ಗಾಂಧಿಯವರು ಅಧಿಕಾರವನ್ನು 1966 ಜನವರಿ 24 ಸ್ವೀಕಾರ ಮಾಡ್ತಾರೆ. ನಮ್ಮ ದೇಶದ ಮೊದಲ ಪ್ರಧಾನಿ ಯಾರು? ಮಹಿಳಾ ಪ್ರಧಾನಿ ಯಾರು? ಇಂದಿರಾ ಗಾಂಧಿ ಅವರು 1966 ಜನವರಿ 24 ಅಧಿಕಾರವನ್ನು ಸ್ವೀಕರಿಸಿದ ದಿನವಾದ ನೆನಪಿಗಾಗಿ ಏನು ಮಾಡ್ತೀವಿ? ಪ್ರತಿ ವರ್ಷ ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನವನ್ನು ಆಚರಣೆ ಮಾಡ್ತೀವಿ. ನೆಕ್ಸ್ಟ್, 58ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ನೋಡಿ ಫ್ರೆಂಡ್ಸ್, ಈ ಜ್ಞಾನಪೀಠ ಪ್ರಶಸ್ತಿ ಅನ್ನೋದು ಸಾಹಿತ್ಯ ಕ್ಷೇತ್ರಕ್ಕೆ ನೀಡುವಂಥ ಅತ್ಯುನ್ನತ ಪ್ರಶಸ್ತಿ ಯಾವುದು? ಜ್ಞಾನಪೀಠ ಪ್ರಶಸ್ತಿ. ಈ ಜ್ಞಾನಪೀಠ ಪ್ರಶಸ್ತಿಯನ್ನು 58ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆಯಪ್ಪ ಅಂದರೆ ಗುಲ್ಜಾರ್ ಅವರಿಗೆ, ಅಂದರೆ ಸಂಪೂರ್ಣ್ ಸಿಂಗ್ ಕಲ್ರಾ ಅಂದರೆ ಗುಲ್ಜಾರ್ ಅಂತ ಕರೀತಾರೆ ಇವರಿಗೆ, ಮತ್ತು ಜಗದ್ಗುರು ರಾಮಭದ್ರಾಚಾರ್ಯ ಇವರಿಬ್ಬರಿಗೆ ನೀಡಲಾಗಿದೆ. ಹಾಗಾದರೆ ಸರಿಯಾದ ಉತ್ತರ ಯಾವುದು? ಎ ಮತ್ತು ಬಿ ಎರಡು ಸರಿಯಾದ ಉತ್ತರ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಗುಲ್ಜಾರ್ ಅನ್ನೋರು ಅದರಲ್ಲ, ಇವರು ಉರ್ದು ಕವಿ. ಯಾವ ಕವಿ ಇವರು? ಉರ್ದು ಕವಿ. ಅದೇ ರೀತಿಯಾಗಿ ಜಗದ್ಗುರು ರಾಮಭದ್ರಾಚಾರ್ಯ ಅವರು ಸಂಸ್ಕೃತ ಕವಿ. ಯಾವ ಕವಿ? ಸಂಸ್ಕೃತ ಕವಿ. ಹೌದಾ? ಈ ಜ್ಞಾನಪೀಠ ಪ್ರಶಸ್ತಿಯ ಬಗ್ಗೆ ನೋಡ್ತಾ ಬರೋದಾದರೆ ಕನ್ನಡಕ್ಕೆ ಎಷ್ಟು ಜ್ಞಾನಪೀಠ ಪ್ರಶಸ್ತಿ ಲಭಿಸ್ಯಾವಪ್ಪ ಅಂದರೆ 8 ಜ್ಞಾನಪೀಠ ಪ್ರಶಸ್ತಿ ಲಭಿಸ್ಯಾವು. ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆಯಪ್ಪ ಅಂದರೆ ಕುವೆಂಪು ಅವರು ಮೊದಲ ಬಾರಿಗೆ ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಿದ್ದಾರೆ. ಇವರ ಕೃತಿ ಯಾವುದಪ್ಪ ಅಂದರೆ ಶ್ರೀ ರಾಮಾಯಣ ದರ್ಶನಂ ಎಂಬ ಕೃತಿಗೆ ಮೊದಲ ಬಾರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿತು. ಯಾವುದಕ್ಕೆ? ಕನ್ನಡ ವಿಭಾಗಕ್ಕೆ. ಓಕೆ, ನೆಕ್ಸ್ಟ್, 16ನೇ ಹಣಕಾಸು ಆಯೋಗದ ಅಧ್ಯಕ್ಷರು. ನೋಡಿ ಫ್ರೆಂಡ್ಸ್, 16ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರಪ್ಪ ಅಂದರೆ ಅರವಿಂದ್ ಪನಗಾರಿಯಾ. ಯಾರು? ಅರವಿಂದ್ ಪನಗಾರಿಯಾ ಅವರು 16ನೇ ಹಣಕಾಸು ಆಯೋಗದ ಅಧ್ಯಕ್ಷರು. ನೋಡಿ, ಹಣಕಾಸು ಆಯೋಗದ ಅಧ್ಯಕ್ಷರನ್ನು ಅಥವಾ ಹಣಕಾಸು ಆಯೋಗವನ್ನು ಯಾರು ನೇಮಕ ಮಾಡ್ತಾರಪ್ಪ ಅಂದರೆ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ. ಯಾರು? ಇವೆಲ್ಲ ಪಾಯಿಂಟ್ ನೆನಪಿಟ್ಕೊಳ್ಳಿ. ರಾಷ್ಟ್ರಪತಿಯವರು ಏನು ಮಾಡ್ತಾರೆ? ಹಣಕಾಸು ಆಯೋಗವನ್ನು ನೇಮಕ ಮಾಡ್ತಾರೆ. ಎಷ್ಟನೇ ವಿಧಿಯ ಪ್ರಕಾರ ನೇಮಕ ಮಾಡ್ತಾರಪ್ಪ ಅಂದರೆ 280ನೇ ವಿಧಿಯ ಪ್ರಕಾರ ಹಣಕಾಸು ಆಯೋಗವನ್ನು ನೇಮಕ ಮಾಡ್ತಾರೆ. ಎಷ್ಟನೇ ವಿಧಿ? 280ನೇ ವಿಧಿ. ಪ್ರತಿ ಎಷ್ಟು ವರ್ಷಕ್ಕೊಮ್ಮೆ ಹಣಕಾಸು ಆಯೋಗವನ್ನು ನೇಮಕ ಮಾಡ್ತಾರಪ್ಪ ಅಂದರೆ ಪ್ರತಿ 5 ವರ್ಷಕ್ಕೊಮ್ಮೆ ಹಣಕಾಸು ಆಯೋಗವನ್ನು ನೇಮಕ ಮಾಡ್ತಾರೆ. ಎಷ್ಟು ವರ್ಷಕ್ಕೊಮ್ಮೆ ಹಣಕಾಸು ಆಯೋಗವನ್ನು ನೇಮಕ ಮಾಡ್ತಾರೆ ಅಂದರೆ 5 ವರ್ಷಕ್ಕೊಮ್ಮೆ. ಈ ಹಣಕಾಸು ಆಯೋಗದ ಕಾರ್ಯ ಏನಪ್ಪ ಅಂದರೆ ಇದು ರಾಜ್ಯಗಳ ನಡುವೆ ದೇಶ ಮತ್ತು ರಾಜ್ಯಕ್ಕೆ ಏನು ಮಾಡ್ತೈತಿ? ಅನುದಾನದ ಹಂಚಿಕೆ ಮಾಡ್ತೈತಿ. ಅನುದಾನದ ಹಂಚಿಕೆ ಮಾಡ್ತೈತಿ. ಹಾಗಾದರೆ 16ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರದಪ್ಪ ಅಂದರೆ ಅರವಿಂದ್ ಪನಗಾರಿಯಾ ಅವರು ಅದರ. ಇವರ ಅವಧಿ ಏನಪ್ಪ ಅಂದರೆ ಈ 16ನೇ ಹಣಕಾಸು ಆಯೋಗದ ಅವಧಿ ಏನಪ್ಪ ಅಂದರೆ 2026ರಿಂದ 2031ರವರೆಗೆ ಇದರ ಅವಧಿ ಇದೆ. ಹೌದಾ? ನೋಡಿ, ಇವೆಲ್ಲ ಪಾಯಿಂಟ್ಗಳನ್ನ ನೆನಪಿಟ್ಕೊಳ್ಳಿ. ಅವಧಿ ಇಂಪಾರ್ಟೆಂಟ್ ಇದೆ. 2026ರಿಂದ 2031. ಹಾಗಾದರೆ ಪ್ರಸ್ತುತ ಚಾಲ್ತಿಯಲ್ಲಿರುವಂಥ ಹಣಕಾಸು ಆಯೋಗ ಯಾವುದಪ್ಪ ಅಂದರೆ 15ನೇ ಹಣಕಾಸು ಆಯೋಗ. ಎಷ್ಟನೇದು? 15ನೇ ಹಣಕಾಸು ಆಯೋಗ. ಇದರ ಅಧ್ಯಕ್ಷರು ಯಾರಪ್ಪ ಅಂದರೆ ಎನ್ ಕೆ ಸಿಂಗ್ ಅವರು ಅದರ. ಯಾರಾದರೆ? ಎನ್ ಕೆ ಸಿಂಗ್. ಈ ಎನ್ ಕೆ ಸಿಂಗ್ ಅವರು ಅಂದರೆ 15ನೇ ಹಣಕಾಸು ಆಯೋಗದಿಂದ ಯಾವ ರಾಜ್ಯಗಳಿಗೆ ಎಷ್ಟು ಪಾಲು ನೀಡಬೇಕಂತ ಹೇಳಿತಪ್ಪ ಅಂದರೆ 41% ಪಾಲನ್ನು ರಾಜ್ಯಗಳಿಗೆ ನೀಡಬೇಕಂತೇಳಿ ಹೇಳಿತಿ.
ಈ 15ನೇ ಹಣಕಾಸು ಆಯೋಗದ ಅವಧಿ ಎಲ್ಲರಿಂದ ಎಲ್ಲಿದವರೆಗೆ ಅಂದರೆ 2020ರಿಂದ 2026ರವರೆಗೆ 15ನೇ ಹಣಕಾಸು ಆಯೋಗದ ಅವಧಿ ಇದೆ. ನೆಕ್ಸ್ಟ್, ಕರ್ನಾಟಕ ರಾಜ್ಯದ ನಾಮಫಲಕಗಳಲ್ಲಿ ಡ್ಯಾಶ್ರಷ್ಟು ಕನ್ನಡ ಬಳಕೆ ಕಡ್ಡಾಯ ಮಾಡಲಾಗಿದೆ. ನೋಡಿ ಫ್ರೆಂಡ್ಸ್, ಇತ್ತೀಚೆಗೆ ಕಡ್ಡಾಯ ಬಳಕೆಯನ್ನು ಕನ್ನಡ ಬಳಕೆಯನ್ನು ಕಡ್ಡಾಯಗೊಳಿಸಲಾಗಿದೆ. ಶೇಕಡ ಎಷ್ಟರಷ್ಟು ಕನ್ನಡ ಬಳಕೆಯಾಗಿರಬೇಕು ನಾಮಫಲಕಗಳಲ್ಲಿ ಅಂತಪ್ಪ ಅಂದರೆ ಶೇಕಡ 60ರಷ್ಟು. ನೋಡಿ, ಕರ್ನಾಟಕದ ಯಾವುದೇ ಒಂದು ಮೂಲೆಗಳಲ್ಲಿ ನಾಮಫಲಕವನ್ನು ಮಾಡ್ತಾ ಇದ್ದಾರಪ್ಪ ಅಂದರೆ ಅಂಗಡಿಗೆ ನಾಮಫಲಕ ಆಗಿರ್ಬೋದು, ಬೇರೆ ಬೇರೆ ನಾಮಫಲಕ, ಅಲ್ಲಿ ಶೇಕಡ 60ರಷ್ಟು ಕನ್ನಡವನ್ನು ಬಳಕೆ ಮಾಡಿರ್ಬೇಕಂತೇಳಿ ಏನು ಮಾಡಲಾಗಿದೆ, ಕಡ್ಡಾಯ ಮಾಡಲಾಗಿದೆ. ನೆಕ್ಸ್ಟ್, 2022ರ ಚಿರತೆ ವರದಿಯ ಪ್ರಕಾರ ಅತಿ ಹೆಚ್ಚು ಚಿರತೆಯನ್ನು ಹೊಂದಿರುವಂಥ ರಾಜ್ಯ. ನೋಡಿ ಫ್ರೆಂಡ್ಸ್, 2022ರ ಚಿರತೆ ವರದಿ ಏನು ಬಿಡುಗಡೆ ಆಯ್ತಲ್ಲ, ಆ ಚಿರತೆ ವರದಿಯ ಪ್ರಕಾರ ಅತಿ ಹೆಚ್ಚು ಚಿರತೆಯನ್ನು ಹೊಂದಿರುವಂಥ ರಾಜ್ಯ ಯಾವುದಪ್ಪ ಅಂದರೆ ಮಧ್ಯಪ್ರದೇಶ ರಾಜ್ಯ. ನೋಡಿ, ಚಿರತೆನೇ ಬೇರೆ, ಚೀತಾನೇ ಬೇರೆ. ಚೀತಾ ಬೇರೆ, ಚಿರತೆ ಬೇರೆ, ಇವೆರಡು ಬೇರೆ ಬೇರೆ. ನೀವು ಚೀತಾನೇ ಒಯ್ದು ಚಿರತೆ ಅಂತ ತಿಳ್ಕೊಬೇಡ್ರಿ, ಓಕೆನಾ? ಎಸ್, ಮಧ್ಯಪ್ರದೇಶ ಏನು ಅತಿ ಹೆಚ್ಚು ಚಿರತೆಗಳನ್ನು ಹೊಂದೈತಿ. ಹಾಗಾದರೆ ಎಷ್ಟು ಚಿರತೆಗಳನ್ನು ಹೊಂದೈತಪ್ಪ ಅಂದರೆ 3907 ಚಿರತೆಯನ್ನು ಹೊಂದೈತಿ. ಹಾಗಾದರೆ ಟೋಟಲ್ ಎಷ್ಟು ಚಿರತೆ ಅದಾವಪ್ಪ ಅಂದರೆ ಭಾರತದಲ್ಲಿ 13,874 ಚಿರತೆಗಳು ಟೋಟಲ್ ಅದಾವೆ. ಅದರಲ್ಲಿ 3,907 ಚಿರತೆಗಳನ್ನು ಮಧ್ಯಪ್ರದೇಶ ರಾಜ್ಯ ಹೊಂದಿದ್ದರೆ, ಎರಡನೇ ಸ್ಥಾನದಲ್ಲಿ ಯಾವುದೈತಿ? ಎರಡನೇ ಸ್ಥಾನದಲ್ಲಿ ಮಹಾರಾಷ್ಟ್ರ ಐತಿ. ಈ ಮಹಾರಾಷ್ಟ್ರವು 1,985 ಚಿರತೆಯನ್ನು ಹೊಂದಿದೆ. ನೆಕ್ಸ್ಟ್, ಮೂರನೇ ಸ್ಥಾನದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಇದೆ. ನಮ್ಮ ಕರ್ನಾಟಕ ರಾಜ್ಯವು 1,879 ಚಿರತೆಯನ್ನು ಹೊಂದಿದೆ. ನೋಡಿ, ನೀವು ಯಾವುದರ ಡಾಟಾನ ನೆನಪಿಟ್ಕೋಬೇಕಪ್ಪ ಅಂದರೆ ಟೋಟಲ್ ಡಾಟಾ 13,874 ಚಿರತೆ ನಮ್ಮ ದೇಶದಲ್ಲಿ ಅದಾವ ಅನ್ನೋದನ್ನು ನೆನಪಿಟ್ಕೋಬೇಕು. ನೆಕ್ಸ್ಟ್ ಡಾಟಾ ನಮ್ಮ ಕರ್ನಾಟಕದ ಒಂದು ಇಂಪಾರ್ಟೆಂಟ್ ಆಗುತ್ತೆ, ಬಿಟ್ಟರೆ ಫಸ್ಟ್ ಯಾವುದೈತಿ ಮಧ್ಯಪ್ರದೇಶ, ಅದು ಇಂಪಾರ್ಟೆಂಟ್ ಆಗುತ್ತೆ, ಓಕೆನಾ? ನಾಲ್ಕನೇ ಸ್ಥಾನದಲ್ಲಿ ತಮಿಳುನಾಡಿದೆ. ಫಸ್ಟ್ ಮಧ್ಯಪ್ರದೇಶ, ಸೆಕೆಂಡ್ ಮಹಾರಾಷ್ಟ್ರ, ಥರ್ಡ್ ಕರ್ನಾಟಕ, ಫೋರ್ತ್ ತಮಿಳುನಾಡು. ನೆಕ್ಸ್ಟ್, ಇತ್ತೀಚಿನ ಹಿಮಚಿರತೆ ಸಮೀಕ್ಷೆಯ ಪ್ರಕಾರ ಅತಿ ಹೆಚ್ಚು ಹಿಮಚಿರತೆಯನ್ನು ಹೊಂದಿರುವಂಥ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಯಾವುದು? ನೋಡಿ ಫ್ರೆಂಡ್ಸ್, ಇತ್ತೀಚೆಗೆ ಏನು ಮಾಡಲಾಗಿದೆ, ಮೊಟ್ಟ ಮೊದಲ ಬಾರಿಗೆ ಹಿಮಚಿರತೆಯ ಸಮೀಕ್ಷೆಯನ್ನು ಮಾಡಲಾಗಿದೆ. ಈ ಸಮೀಕ್ಷೆಯ ಪ್ರಕಾರ ಅತಿ ಹೆಚ್ಚು ಹಿಮಚಿರತೆಯನ್ನು ಹೊಂದಿರುವಂಥ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಯಾವುದಪ್ಪ ಅಂದರೆ ಲಡಾಖ್. ನೋಡಿ, ಟೋಟಲ್ ಆಗಿ 718 ಹಿಮಚಿರತೆಗಳದಾವೆ. ನಮ್ಮ ದೇಶದಲ್ಲಿ ಎಷ್ಟು ಹಿಮಚಿರತೆ ಅದಾವು? 718. ಅದರಲ್ಲಿ ಲಡಾಖ್ 477 ಹಿಮಚಿರತೆಯನ್ನು ಹೊಂದಿದೆ. ಸೆಕೆಂಡ್ ಯಾವುದೈತಪ್ಪ ಅಂದರೆ ಉತ್ತರಾಖಂಡ್ ಸೆಕೆಂಡ್ ಇದೆ. ಸೆಕೆಂಡ್ ಉತ್ತರಾಖಂಡ್, ಓಕೆನಾ? ನೋಡಿ, ಅತಿ ಹೆಚ್ಚು ಹಿಮಚಿರತೆಯನ್ನು ಹೊಂದಿರುವಂಥ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಲಡಾಖ್ ಆಗೈತಿ. ಇದು ದೇಶದ ಮೊದಲ ಹಿಮಚಿರತೆ ಸಮೀಕ್ಷೆ ಆಗೈತಿ. ನೆಕ್ಸ್ಟ್, ಚುನಾವಣಾ ಬಾಂಡುಗಳನ್ನು ಈ ಕೆಳಗಿನ ಯಾವ ಬ್ಯಾಂಕ್ ವಿತರಿಸುತ್ತಿತ್ತು? ನೋಡಿ ಫ್ರೆಂಡ್ಸ್, ಇತ್ತೀಚೆಗೆ ಚುನಾವಣಾ ಬಾಂಡುಗಳು ಅಮಾನ್ಯ ಅಂತೇಳಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ನೀಡಿದೆ. ಅದಕ್ಕಾಗಿ ಚುನಾವಣಾ ಬಾಂಡುಗಳನ್ನು ನಾನೇ ಹೇಳಿಬಿಟ್ಟೆ, ಇರಲಿ, ಹೌದಾ? SBI ತಕ್ಷಣವೇ ನಿಲ್ಲಿಸಬೇಕಂತೇಳಿ ಸುಪ್ರೀಂ ಕೋರ್ಟ್ ಆದೇಶವನ್ನು ನೀಡಿದೆ. ಹಾಗಾದರೆ ಚುನಾವಣಾ ಬಾಂಡ್ ಇದು ಏನಪ್ಪ ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಒಂದು ಪಕ್ಷಕ್ಕೆ ಅಂದರೆ ರಾಜಕೀಯ ಪಕ್ಷಕ್ಕೆ ನೀಡಬೇಕಾದ ಮೊತ್ತವನ್ನು ಈ ಬಾಂಡ್ಗಳ ಮುಖಾಂತರ ನೀಡಲಾಗುತ್ತಿತ್ತು, ಹೌದಾ? ಆ ರೀತಿ ಅಮೌಂಟನ್ನು ಪಕ್ಷಗಳಿಗೆ ನೀಡಲಾಗ್ತಿತ್ತು. ಅದು ಒಂದು ಅಮಾನ್ಯ ಅಂತೇಳಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ನೀಡಿದೆ. ಹಾಗಾದರೆ ಚುನಾವಣಾ ಬಾಂಡ್ಗಳನ್ನು ಯಾವ ಬ್ಯಾಂಕ್ ವಿತರಿಸುತ್ತಿತ್ತಪ್ಪ ಅಂದರೆ SBI ವಿತರಿಸುತ್ತಿತ್ತು. ಯಾವುದು? SBIನ ವಿಸ್ತೃತ ರೂಪ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಇದರ ಹಿಂದಿನ ಹೆಸರು ಇಂಪೀರಿಯಲ್ ಬ್ಯಾಂಕ್ ಅಂತಿತ್ತು. ಏನಂತಿತ್ತು? ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಿತ್ತು. ಇಂಪೀರಿಯಲ್ ಬ್ಯಾಂಕ್ ಯಾವುದು? SBIನ ಹಿಂದಿನ ಹೆಸರು. ಹಾಗಾದರೆ ಚುನಾವಣಾ ಬಾಂಡ್ಗಳು ಎಷ್ಟೆಷ್ಟು ರೂಪಾಯಿ ಚುನಾವಣಾ ಬಾಂಡ್ಗಳು ಇದ್ದವಪ್ಪ ಅಂದರೆ 1,000 ಚುನಾವಣಾ ಬಾಂಡ್ಗಳಿದ್ದು. ಅದೇ ರೀತಿಯಾಗಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ. 1,000, 10,000, ನೆಕ್ಸ್ಟ್ 1 ಲಕ್ಷದ್ದು, ನೆಕ್ಸ್ಟ್ 10 ಲಕ್ಷದ್ದು, ನೆಕ್ಸ್ಟ್ 1 ಕೋಟಿ ರೂಪಾಯಿಯ ಚುನಾವಣೆ ಬಾಂಡ್ಗಳು ಇದ್ದು. ನೋಡಿ, 1,000 ಚುನಾವಣೆ ಬಾಂಡ್ ಇದ್ದು, 10,000 ಇದ್ದು, 1 ಲಕ್ಷದಿತ್ತು, 10 ಲಕ್ಷದ್ದು ಮತ್ತು 1 ಕೋಟಿ, ಹೌದಾ? ಈ 5 ರೀತಿಯ ಚುನಾವಣಾ ಬಾಂಡ್ಗಳು ಏನಿದ್ದು ಚಾಲ್ತಿಯಲ್ಲಿದ್ದು, ಆದರೆ ಪ್ರಸ್ತುತ ಇವು ಚಾಲ್ತಿಯಲ್ಲಿಲ್ಲ, ಓಕೆನಾ? ನೆಕ್ಸ್ಟ್, 4ನೇ ಆವೃತ್ತಿಯ ಖೇಲೋ ಇಂಡಿಯಾ VB ಅಂದರೆ ವಿಶ್ವವಿದ್ಯಾಲಯ, ಖೇಲೋ ಇಂಡಿಯಾ ವಿಶ್ವವಿದ್ಯಾಲಯ ಕ್ರೀಡಾಕೂಟದಲ್ಲಿ ಅಗ್ರಸ್ಥಾನ ಪಡೆದ ವಿಶ್ವವಿದ್ಯಾಲಯ ಯಾವುದು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ.
ಇದು ನೋಡಿ 4ನೇ ಆವೃತ್ತಿಯ ಖೇಲೋ ಇಂಡಿಯಾ ವಿಶ್ವವಿದ್ಯಾಲಯ ಕ್ರೀಡಾಕೂಟ. ಈ ಕ್ರೀಡಾಕೂಟದಲ್ಲಿ ಅಗ್ರಸ್ಥಾನ ಯಾವ ವಿಶ್ವವಿದ್ಯಾಲಯ ಪಡೆದಿದೆಯಪ್ಪ ಅಂದರೆ ಚಂಡೀಗಢ ವಿಶ್ವವಿದ್ಯಾಲಯ. ಯಾವುದು? ಚಂಡೀಗಢ ವಿಶ್ವವಿದ್ಯಾಲಯವು ಅಗ್ರಸ್ಥಾನವನ್ನು ಪಡೆದಿದೆ. ಹಾಗಾದರೆ ಇದು ಖೇಲೋ ಇಂಡಿಯಾ ವಿಶ್ವವಿದ್ಯಾಲಯ ಕ್ರೀಡಾಕೂಟ ಎಲ್ಲಿ ನಡೆದಿತ್ತಪ್ಪ ಅಂದರೆ ಈಶಾನ್ಯದ 7 ರಾಜ್ಯಗಳಲ್ಲಿ ನಡೆದಿತ್ತು. ಈಶಾನ್ಯದ 7 ರಾಜ್ಯಗಳು ಬರ್ತಾವಲ್ಲ, ಆ 7 ರಾಜ್ಯಗಳಲ್ಲಿ ಈ ಕ್ರೀಡಾಕೂಟ ನಡೆದಿತ್ತು. ಓಕೆನಾ. ನೆಕ್ಸ್ಟ್ 6ನೇ ಆವೃತ್ತಿಯ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಎಲ್ಲಿ ನಡೆಯಿತು? 6ನೇ ಆವೃತ್ತಿಯ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಆಗಲೇ ಹೋಗಿದ್ದು ಖೇಲೋ ಇಂಡಿಯಾ ವಿವಿ ಅಂದರೆ ವಿಶ್ವವಿದ್ಯಾಲಯ ಕ್ರೀಡಾಕೂಟ ಅಥವಾ ವಿಶ್ವವಿದ್ಯಾಲಯ ಗೇಮ್ಸ್. ಇದು ಖೇಲೋ ಇಂಡಿಯಾ ಯೂತ್ ಗೇಮ್ಸ್. ಈ ಯೂತ್ ಗೇಮ್ಸ್ ಎಲ್ಲಿ ನಡೆದಿತ್ತಪ್ಪ ಅಂದರೆ ತಮಿಳುನಾಡಿನಲ್ಲಿ ನಡೆದಿತ್ತು. ಹಾಗಾದರೆ ಮೊದಲ ಸ್ಥಾನ ಯಾವ ರಾಜ್ಯ ಪಡೀತಪ್ಪ ಅಂದರೆ ಮಹಾರಾಷ್ಟ್ರ ರಾಜ್ಯ ಮೊದಲ ಸ್ಥಾನವನ್ನು ಪಡೆದಿತ್ತು. ಓಕೆನಾ. ನೆಕ್ಸ್ಟ್ ಮಂಡ್ಯದಲ್ಲಿ ನಡೆಯಲಿರುವ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಯಾರನ್ನು ಆಯ್ಕೆ ಮಾಡಲಾಗಿದೆ? ನೋಡಿ ಫ್ರೆಂಡ್ಸ್, ಈ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೆಯಕತ್ತೈತಿ? ಮಂಡ್ಯದಲ್ಲಿ ನಡೆಯಲಿದೆ. ಆ ಮಂಡ್ಯದಲ್ಲಿ ನಡೆಯಲಿರುವಂಥ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಯಾರನ್ನು ನೇಮಕ ಮಾಡಲಾಗಿದೆ ಅಥವಾ ಆಯ್ಕೆ ಮಾಡಲಾಗಿದೆ ಅಂದರೆ ಗೋರು ಚನ್ನಬಸಪ್ಪ ಅವರನ್ನು ಆಯ್ಕೆ ಮಾಡಲಾಗಿದೆ. ಯಾರನ್ನು? ಗೋರು ಚನ್ನಬಸಪ್ಪ. ಹೌದಾ? ಅದೇ ರೀತಿಯಾಗಿ 85ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೆದಿತ್ತಪ್ಪ ಅಂದರೆ ಕಲಬುರಗಿಯಲ್ಲಿ ನಡೆದಿತ್ತು. ಎಲ್ಲಿ ನಡೆದಿತ್ತು? ಕಲಬುರಗಿ. ಇದರ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ರಪ್ಪ ಅಂದರೆ ಎಚ್.ಎಸ್. ವೆಂಕಟೇಶಮೂರ್ತಿಯವರು ವಹಿಸಿದರು. ಅದೇ ರೀತಿಯಾಗಿ 86ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೆದಿತ್ತಪ್ಪ ಅಂದರೆ ಇದು ಹಾವೇರಿ ಜಿಲ್ಲೆಯಲ್ಲಿ ನಡೆದಿತ್ತು. ಏಲಕ್ಕಿ ನಗರಿಯಾದಂಥ ಹಾವೇರಿ ಜಿಲ್ಲೆಯಲ್ಲಿ ನಡೆದಿತ್ತು. ಇದರ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ರಪ್ಪ ಅಂದರೆ ದೊಡ್ಡರಂಗೇಗೌಡರು ವಹಿಸಿದರು. ಹೌದಾ? ನೆಕ್ಸ್ಟ್ 87ನೇದು ಮಂಡ್ಯದಲ್ಲಿ ನಡೀತೈತಿ ಈ ವರ್ಷ. ನೆಕ್ಸ್ಟ್ 88ನೇದು ಎಲ್ಲಿ ನಡೆಸಲು ಉದ್ದೇಶಿಸಲಾಗಿದೆ ಅಂದರೆ ನವದೆಹಲಿಯಲ್ಲಿ ನಡೆಸಲು ಉದ್ದೇಶಿಸಲಾಗಿದೆ. 88ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಎಲ್ಲಿ ನಡೆಸಲು ಉದ್ದೇಶಿಸಲಾಗಿದೆ ಅಂತ ಏನಾದರೂ ಪ್ರಶ್ನೆ ಕೇಳಿದರೆ ನವದೆಹಲಿ. 87ನೇದು ಮಂಡ್ಯ. ಓಕೆನಾ. ಹಾಗಾದರೆ ಮೊದಲ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೆದಿತ್ತಪ್ಪ ಅಂದರೆ ಬೆಂಗಳೂರಿನಲ್ಲಿ ನಡೆದಿತ್ತು. ಎಲ್ಲಿ ನಡೆದಿತ್ತು? ಬೆಂಗಳೂರು. ಇದರ ಅಧ್ಯಕ್ಷತೆಯನ್ನು ಯಾರು ವಹಿಸಿದರು? ಎಚ್.ವಿ. ನಂಜುಂಡಯ್ಯನವರು ವಹಿಸಿದರು. ಎಚ್.ವಿ. ನಂಜುಂಡಯ್ಯ. ಓಕೆನಾ. ನೆಕ್ಸ್ಟ್ ಕನ್ನಡ ಸಾಹಿತ್ಯ ಪರಿಷತ್ತಿನ ಬಗ್ಗೆ ಸ್ವಲ್ಪ ನೋಡ್ತಾ ಬರೋಣ. ಕನ್ನಡ ಸಾಹಿತ್ಯ ಪರಿಷತ್ತು ಯಾವಾಗ ಸ್ಥಾಪನೆ ಆಗ್ತೈತಪ್ಪ ಅಂದರೆ 1915ರಲ್ಲಿ ಸ್ಥಾಪನೆ ಆಗ್ತೈತಿ. 1915ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆ ಆಗ್ತೈತಿ. ಇದು ತನ್ನ ಕೇಂದ್ರ ಕಚೇರಿಯನ್ನು ಎಲ್ಲಿ ಹೊಂದೈತಪ್ಪ ಅಂದರೆ ಬೆಂಗಳೂರಿನಲ್ಲಿ ತನ್ನ ಕೇಂದ್ರ ಕಚೇರಿಯನ್ನು ಹೊಂದೈತಿ. ಎಲ್ಲೈತಿ? ಬೆಂಗಳೂರು. ಇದರ ಧ್ಯೇಯವಾಕ್ಯ ಏನಪ್ಪ ಅಂದರೆ ಮನುಷ್ಯ ಜಾತಿ ತಾನೊಂದೇ ಒಲಂ. ಮನುಷ್ಯ ಜಾತಿ ತಾನೊಂದೇ ಒಲಂ ಎಂಬುದು ಕನ್ನಡ ಸಾಹಿತ್ಯ ಪರಿಷತ್ತಿನ ಧ್ಯೇಯವಾಕ್ಯವಾಗಿದೆ. ಈಗ ಪ್ರಸ್ತುತ ಅಧ್ಯಕ್ಷರು ಯಾರಾದಪ್ಪ ಅಂದರೆ 26ನೇ ಅಧ್ಯಕ್ಷರಾಗಿ ಮಹೇಶ್ ಜೋಶಿ ಅವರದಾರ. ಯಾರದಾರ? ಮಹೇಶ್ ಜೋಶಿ. ಇವರು ಕನ್ನಡ ಸಾಹಿತ್ಯ ಪರಿಷತ್ತಿನ 26ನೇ ಅಧ್ಯಕ್ಷರು. ಓಕೆನಾ. ನೆಕ್ಸ್ಟ್ ಇತ್ತೀಚೆಗೆ ಅಮೆರಿಕದ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ? ನೋಡಿ, ಇತ್ತೀಚೆಗೆ ಅಮೆರಿಕದ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರಪ್ಪ ಅಂದರೆ ಡೊನಾಲ್ಡ್ ಟ್ರಂಪ್ ಅವರು ಆಯ್ಕೆಯಾಗಿದ್ದಾರೆ. ನೋಡಿ, ಎಷ್ಟನೇ ಅಧ್ಯಕ್ಷರು ಅಂದರೆ ಇವರು 47ನೇ ಅಧ್ಯಕ್ಷರು. ಅಮೆರಿಕದ 47ನೇ ಅಧ್ಯಕ್ಷರು ಯಾರು? ಡೊನಾಲ್ಡ್ ಟ್ರಂಪ್ ಅವರು. ಈ ಡೊನಾಲ್ಡ್ ಟ್ರಂಪ್ ಅವರು ಎಷ್ಟನೇ ಬಾರಿಗೆ ಅಧ್ಯಕ್ಷರಾಗ್ಯಾರಪ್ಪ ಅಂದರೆ ಎರಡನೇ ಬಾರಿಗೆ ಡೊನಾಲ್ಡ್ ಟ್ರಂಪ್ ಅವರು ಅಧ್ಯಕ್ಷರಾಗ್ಯಾರ. ಹೌದಾ? ನೆಕ್ಸ್ಟ್ ಹಿಂದೆ ಯಾರಿದ್ರಪ್ಪ ಅಂದರೆ ಜೋ ಬೈಡನ್ ಅವರು ಇದ್ದರು. 46ನೇ ಅಧ್ಯಕ್ಷರಾಗಿ ಯಾರಿದ್ರು? ಜೋ ಬೈಡನ್ ಅವರು ಇದ್ದರು. ಈ ಡೊನಾಲ್ಡ್ ಟ್ರಂಪ್ ಅವರ ಪಕ್ಷ ಯಾವುದಪ್ಪ ಅಂದರೆ ರಿಪಬ್ಲಿಕ್ ಪಕ್ಷ. ಯಾವ ಪಕ್ಷ? ರಿಪಬ್ಲಿಕ್ ಪಕ್ಷ. ನೋಡಿ, ಇವೆಲ್ಲ ನೆನಪಿಟ್ಕೊಳ್ಳಿ. ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕದ ಎಷ್ಟನೇ ಅಧ್ಯಕ್ಷರು? 47ನೇ ಅಧ್ಯಕ್ಷರು ಮತ್ತು ಪ್ರಸ್ತುತ ಅಧ್ಯಕ್ಷರು. ಡೊನಾಲ್ಡ್ ಟ್ರಂಪ್ ಅವರು ಎಷ್ಟನೇ ಬಾರಿಗೆ ಅಧ್ಯಕ್ಷರಾಗ್ಯಾರ? 2ನೇ ಬಾರಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗ್ಯಾರ. ಇವರ ಪಕ್ಷ ಯಾವುದು? ರಿಪಬ್ಲಿಕ್ ಪಕ್ಷ. ಹಾಗಾದರೆ ಜೋ ಬೈಡನ್ ಅವರ ಅಪೋಸಿಟ್ ಈ ಸಲ ಯಾರು ನಿಂತಿದ್ರಪ್ಪ ಅಂದರೆ ಕಮಲಾ ಹ್ಯಾರಿಸ್ ಅವರು ನಿಂತಿದ್ರು. ಯಾರು? ಕಮಲಾ ಹ್ಯಾರಿಸ್. ಇವರ ಪಕ್ಷ ಡೆಮೋಕ್ರಾಟಿಕ್ ಪಕ್ಷ. ಓಕೆನಾ. ನೋಡಿ, ಡೊನಾಲ್ಡ್ ಟ್ರಂಪ್ ಅವರ ಬಗ್ಗೆ ನೆನಪಿಟ್ಕೊಳ್ಳಿ. ಅದೇ ರೀತಿಯಾಗಿ ಅಮೆರಿಕದ ಅಧ್ಯಕ್ಷ ಸ್ಥಾನದ ಬಗ್ಗೆ ನೋಡ್ತಾ ಬರೋದಾದರೆ ನೋಡಿ, ಅಲ್ಲಿ 4 ವರ್ಷಕ್ಕೊಮ್ಮೆ ಚುನಾವಣೆ ನಡೀತೈತಿ. ಅಧ್ಯಕ್ಷ ಸ್ಥಾನಕ್ಕೆ 4 ವರ್ಷಕ್ಕೊಮ್ಮೆ ಚುನಾವಣೆ ನಡೀತೈತಿ. ಅಲ್ಲಿ ಓನ್ಲಿ 2 ಬಾರಿ ಅಂದರೆ ಒಬ್ಬ ವ್ಯಕ್ತಿ 2 ಬಾರಿ ಮಾತ್ರ ಅಧ್ಯಕ್ಷರಾಗ್ಬೋದು. ಹಾಗಾದರೆ ಭಾರತದಲ್ಲಿ 5 ವರ್ಷಕ್ಕೊಮ್ಮೆ ಏನು ನಡೀತೈತಿ? ರಾಷ್ಟ್ರಪತಿ ಚುನಾವಣೆ ನಡೀತೈತಿ. ಇಲ್ಲಿ ಭಾರತದಲ್ಲಿ ಎಷ್ಟು ಸಾರಿ ಬೇಕಾದರೂ ಚುನಾವಣೆಗೆ ಸ್ಪರ್ಧಿಸಬಹುದು, ಆಯ್ಕೆ ಆಗ್ಬೋದು. ಆದರೆ ಅಮೆರಿಕದಲ್ಲಿ ಕೇವಲ 2 ಬಾರಿ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಆಗ್ಬೋದು. ಮತ್ತು ಓಕೆನಾ. ಮತ್ತು ಇಲ್ಲಿ 4 ವರ್ಷ ಅಧಿಕಾರಾವಧಿ ಇರ್ತೈತಿ. ನಮ್ಮ ದೇಶದಲ್ಲಿ 5 ವರ್ಷ ಅಧಿಕಾರಾವಧಿ ಇರ್ತೈತಿ. ಇದಿಷ್ಟೇನಾಗಿತ್ತಪ್ಪ ಅಂದರೆ 2024ರ ಕರೆಂಟ್ ಅಫೇರ್ಸ್ ಆಗಿತ್ತು. ಇದು ಪಾರ್ಟ್ 1. ಇದೇ ರೀತಿಯಾಗಿ ಕಂಟಿನ್ಯೂ ಆಗ್ತಾ ಇರುತ್ತೆ. 2024ರ ಸಂಪೂರ್ಣ
ಕರೆಂಟ್ ಅಫೇರ್ಸನ್ನು ಒಂದು 4ರಿಂದ 5 ಪಾರ್ಟ್ನಲ್ಲಿ ನಾನು ಕಂಪ್ಲೀಟ್ ಮಾಡಿಕೊಡ್ತೀನಿ. ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು.